ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಲಿಕ್ಕಿ ರಚು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಹೊಸ ವ್ಲಾಗು. ಈ ವ್ಲಾಗ್ ಏನಕ್ಕೆ ಶೂಟ್ ಮಾಡ್ತಾ ಇರೋದಂದ್ರೆ ನಮ್ಮ ಲಿಕ್ಕಿ ರಚ್ಚು ಅವ್ರಿಗೆ 10K ಆಗ್ತಿದೆ ಇನ್ಸ್ಟಾಗ್ರಾಮಲ್ಲಿ. ಗೈಸ್ ನನಗೆ ಭಯ ಆಗ್ತಾ ಇದೆ ಗೈಸ್. ಆಗೋತ್ತಾ ನಂಗೆ ಲೈಫಲ್ಲಿ ಯೂಶಲಿ ಏನು ಖುಷಿ ಇದಾಗಲ್ಲ, ಆಗತ್ತೆ ರೇರ್, ವೆರಿ ವೆರಿ ರೇರು. ಆದಾಗ ಸ್ವಲ್ಪ ನರ್ವಸ್ ಆಗ್ಬಿಡುತ್ತೆ ನನಗೆ ಗೈಸ್. ಸೊ ನೋಡಿ, ನಾನಿದು ಪ್ರಿಂಟೌಟ್ ತರಿಸಿದ್ದೀನಿ ಅವ್ರ ಫೋಟೋಸ್ ಎಲ್ಲ. ಥಿಂಕಿಂಗ್ ಟು ಡೂ ಸಮಥಿಂಗ್ ಕ್ರಿಯೇಟಿವ್ ವಿತ್ ದಿಸ್. ಏನಾದರೂ ಕೊಲಾಜ್ ಟೈಪು ಮಾಡೋಣ ಅಂತ ನನ್ನ ಪ್ಲ್ಯಾನ್ ಇರೋದು. ಸೊ ಇದು ಬಂದುಬಿಟ್ಟು ಅವಳು ಪಬ್ಲಿಕ್ ಅಕೌಂಟ್ ಮಾಡಿದಾಗಿಂದ ಏನೇನು ಅಪ್ಲೋಡ್ ಮಾಡಿದ್ದಾಳೆ ಆಲ್ಮೋಸ್ಟ್ ಎಲ್ಲ ಪಿಕ್ಚರ್ಸು ಇದರಲ್ಲಿದೆ. ಸೊ ಲೆಟ್ ಸಿ ಹೌ ದ ಔಟ್ಕಮ್ ಇಸ್ ಆ್ಯಂಡ್ ಏನು ಮಾಡ್ಬೋದು ಇದರಿಂದ ನಾವು ಅಂತ. ಆ್ಯಂಡ್ ಐ ಹ್ಯಾವ್ ದಿಸ್ ಬೋರ್ಡ್, ಸೊ ವಿ ಕ್ಯಾನ್ ಡೂ ಸಮಥಿಂಗ್ ವಿತ್ ದಿಸ್, ಸಮಥಿಂಗ್ ಕ್ರಿಯೇಟಿವ್. ಇದೆಲ್ಲ ನಾನು ಆರ್ಡ್ರ್ ಮಾಡಿದ್ದೆ ಪ್ರಿಂಟೌಟು, ಇದನ್ನು ಕಟ್ ಮಾಡಿದ್ದೀನಿ. ಸೊ ಐ ಆಮ್ ಪ್ಲ್ಯಾನಿಂಗ್ ಟು ಡೂ ಅ ಕೊಲಾಜ್, ಬಟ್ ಐ ಡೋಂಟ್ ಥಿಂಕ್ ಇದಿಷ್ಟೇ ಸಾಲುತ್ತೆ ಅಂತ. ಸೊ ಈ ಬಾಕ್ಸನ್ನು ನಾವು ಯೂಸ್ ಮಾಡ್ಕೋಬೋದು. ಇಟ್ ಈಸ್ ಲೈಕ್ ವೇಸ್ಟು. ಇದರಲ್ಲಿ ಆ್ಯಕ್ಚುಲಿ ಒಂದು ಪೋರ್ಟ್ರೇಟ್ ಬಂದಿತ್ತು, ನಾನು ಅಲ್ಲಿ ಮಾಡಿದ್ದೀನಿ. ಕೃಷ್ಣ ಇಸ್ ಪೇಂಟೆಡ್ ಬೈ ಮೀ. ಅದೈಸ್ ನಾನು ಇವಾಗ ಸ್ನಾನ ಮಾಡಿಕೊಂಡು ಹೆಡ್ ವಾತ್ ಮಾಡಿದೆ ಆ್ಯಂಡ್ ದೆನ್ ಐ ಆಮ್ ರೆಡಿ ನಾವು. ಇವಾಗ ಕರೆಂಟ್ಲಿ ಅವಳ ಫಾಲೋವರ್ಸ್ ಬಂದುಬಿಟ್ಟು 960 ಇದ್ದಾರೆ. ಸೊ ಇನ್ನೂ 40 ಫಾಲೋವರ್ಸ್ ಬೇಕಾಗಿದೆ. ಐ ಆಮ್ ರಿಯಲಿ ಎಕ್ಸೈಟೆಡ್ ಅವಳ ಎಕ್ಸ್ಪ್ರೆಷನ್ ನೋಡೋಕ್ಕೆ. ಇದಕ್ಕೂ ಕೂಡ ನಾನು ತೋರಿಸ್ತೀನಿ ಅವಳ ಎಕ್ಸ್ಪ್ರೆಷನ್ ಏನಿರುತ್ತೆ ಆ್ಯಂಡ್ ಅವಳ ಹ್ಯಾಪಿನೆಸ್ ಹೇಗಿರುತ್ತೆ. ಜಸ್ಟ್ ಮಾಡಿದ್ದೀನಿ, ಇನ್ನೂ ಇಷ್ಟೊಂದಿದೆ. ಲೆಟ್ಸ್ ಸಿ ಹೌ ಮಚ್ ಮೋರ್ ಟೈಮ್ ಇಟ್ ವಿಲ್ ಟೇಕ್. ಇಷ್ಟು ಮಾಡಿದ್ದೀನಿ ಈ ಥರ. ಐ ಹ್ಯಾವ್ ಟು ಸ್ಟಿಕ್ ಬಿಕಾಸ್ ಇದು ದೊಡ್ಡದಾಗ್ಬಿಟ್ಟಿದ್ದು. ಸೊ ಐ ಹ್ಯಾವ್ ಟು ಜಾಯಿನ್ ಇಟ್ ಆ್ಯಂಡ್ ಸ್ಟಿಕ್ ಇಟ್. ಆಮೇಲೆ ನೋಡಿ ಅವಳೆ ಎತ್ಕೊಂಡು ಹೋಗ್ತಾವಳೆ ಅದನ್ನು. ಬಿದ್ಗಿದ್ದು ಹೋಗೈತೆ. ಇವಾಗ ಎಲ್ಲರೂ ಕೇಳ್ತಾರೆ ಇರೋದು ನೋಡಿ. ನಾನು ಅವಳಿಗೆ ಓಪನ್ ಮಾಡು ಅಂತ ಇದ್ರೆ ಓಪನ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ನಾನೊಂದು ಕಂಪ್ಲೀಟ್ ಬೇರೆ ಮಾಡಬೇಕು, ಅದನ್ನು ಅಂಟಿಸ್ಬೇಕು. ಇನ್ನೂ ಲೇಟ್ ಆಗಿಬಿಡುತ್ತೆ, ಬರೋಕ್ಕಾಗಲ್ಲ ಅಂತ ನಾನು ಹಿಂಗೆ ಎತ್ಕೊಂಡು ಬಂದೆ. ಐ ಜಸ್ಟ್ ವಾಂಟ್ ಹರ್ ಟು ಸಿ ಇಟ್ ಬಿಕಾಸ್ ಹಾರ್ಡ್ಲಿ 35 ಫಾಲೋವರ್ಸ್ ಅಷ್ಟೇ. ಅದು ಹಾಗೆ ಆಗುತ್ತೆ, ಆಗದಿರಂತೂ ಇರಲ್ಲ ಅಲ್ವಾ. ಸೊ ಒಂದ್ಸತಿ ನೋಡ್ಬಿಡಿ ಏನಾಗ್ಬಿಡುತ್ತೆ. ಹಳೆ ಬಾಕ್ಸಲ್ಲಿ ಹಾಕ್ಕೊಟ್ಬಿಟ್ಟಿದ್ದೀನಿ. ಇದು ಕಂಪ್ಲೀಟ್ ಆಗಿದೆ. ಹೀರೋಯಿನ್. Oh my god. This is not AI guys, handmade. What is this 2x5? ಅದು ಇನ್ಸ್ಟಾಲ್ ಅಪ್ಲೋಡ್ ಮಾಡಿತ್ತು. ಹೀರೋಯಿನ್ ಸಾಲಾಗಿದೆ ಗುರು. ಇದು ಫುಲ್ ಟ್ರೆಡಿಷನಲ್ ಇದೆ ಗೈಸ್ ಇದರಲ್ಲಿ. ಹಂಗ ಓಕೆ ಗೈಸ್, ನಾನು ಮಾತಾಡೋಕೆ ಆಗ್ತಾ ಇಲ್ಲ, ನನಗಿಲ್ಲಿ ಇದಾಗ ಆಗ್ಬಿಟ್ಟೈತೆ. ನೋಡ್ತಿದ್ದೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಆರ್ಡರ್. ಥ್ಯಾಂಕ್ ಯು ಸೋ ಮಚ್. ಇಟ್ ಈಸ್ ಗ್ರೇಟ್. ಸಿಕ್ಕಾಪಟ್ಟೆ ಖುಷಿ ಆಯಿತು ಗೈಸ್ ನನಗೆ. ನನಗೇನು ಗೊತ್ತಾ, ನನಗೇನಾದರೂ ಗಿಫ್ಟಲ್ಲಿ ನಾನಿರಬೇಕು. ನಾನಿದ್ರೆ ಅವಾಗ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ. ಸೊ ದಿಸ್ ಇಸ್ ನಥಿಂಗ್ ವಿತ್ ಐ ವಿಲ್ ಆಲ್ವೇಸ್ ಮೇಕ್ ಮೀ ಫೀಲ್ ಸ್ಪೆಷಲ್. ನನಗೆ 10K ಮುಂಚೆನೇ ಲೈಕ್ ಆಗೋ ಟೈಮಲ್ಲಿ ಕೊಡ್ಬೇಕು ನಾನು ಅಂತ ಇತ್ತು ನನಗೆ. ಆದ್ಮೇಲೆ ಕೊಟ್ಟರೆ ಅದೊಂಥರ, ಆಗೋಕ್ಕಿಂತ ಮುಂಚೆ ಕೊಟ್ಟರೆ ಅವಳ ಹತ್ರ ಇರುತ್ತೆ, ಅವಳ ಅದ್ರ ಜೊತೆ ಫೋಟೋಸ್ ಇಟ್ಸ್ಕೋಬೋದು ಅಂತ ನನಗೆ. ಆವಾಗ ಕೊಟ್ಟಿದ್ರೇ ಚೆನ್ನಾಗಿರೋದಿಲ್ಲ. ಹಾಂ, ಇಟ್ಸ್ ಗುಡ್. ಐ ಲವ್ಡ್ ಇಟ್. ನಾನು ಇವಾಗ ಆಗ್ದಿರಾ ಅಂತೂ ಚಾನ್ಸ್ ಇಲ್ಲ. ಇಟ್ ಇಸ್ ಲೈಕ್ ಸಮಥಿಂಗ್ ಯೂಟ್ಯೂಬಿಂದ ನನಗೆ ಸಿಲ್ವರ್ ಗೋಲ್ಡನ್ ಪ್ಲೇ ಬಟನ್ ಅಂದಂಗೆ ಐತೆ. ನಾನು ಹೇಳಿದ್ನಲ್ಲ ಗೈಸ್, ಅವಳಿಗೆ ಈ ಥರ ಅವಳ ಫೋಟೋಸು ಅವಳು ಇರಬೇಕದ್ರಲ್ಲಿ, ಅವಳಿಗೆ ತುಂಬ ಇಷ್ಟ ಆಗುತ್ತೆ ಅದೆಲ್ಲ. ಹಾಂ, ನನಗೆ ಹೆವಿ ಇಷ್ಟ ಆಗುತ್ತೆ. ನನಗೆ ಅವರಮ್ಮ ಬೈತಾನಿದ್ರು, ರೆಕಾರ್ಡ್ ಮಾಡಿದ್ಯಲ್ಲ ಫ್ರೇಮ್ಸ್ ಇದೆ ಅಂತ. ನೋಡಿ, ಐಸ್ ಕ್ಯೂರೀಸ್ ಹಿಯರ್, ಕ್ಯೂರೀಸ್ ಹಿಯರ್, ಕ್ಯೂರಿ ಒನ್ ಬಿಗ್ ಕ್ಯೂರೀಸ್ ದೇರ್ ಬೈ ದುರ್ಗಾ ಪರಮೇಶ್ವರಿ. ಓಕೆ, my another cutie is there. I don't know how to stick these two. I will do it. Wait, ನನ್ನ ಕೈಲ ಮಾಡಿಸ್ತಾವಳಲ್ಲಿ ಯಾವಳು ಗೈಸ್. ನಂಗೆ ಇಲ್ಲಿ ಅಲ್ಸರ್ ಆಗಿದೆ, ಅದಕ್ಕೆ ಇಲ್ಲೆಲ್ಲ ನೋಡಿ ಇದೆಲ್ಲ ಊದ್ಕೊಟ್ಟೈತೆ ನಂಗೆ. ಸಾಯ್ತಾಯ್ತು ನಂಗೆ. ಓಕೆ, ಲೆಟ್ಸ್ ಡೂ ಇಟ್ ಗೈಸ್. ಇದು ನಂಬ್ತಿರೋ ಬಿಡ್ತೀರೋ, ಈ ಫೋಟೋ ದೇವ್ ತೆಗ್ದಿರೋದು ನಂದು. ಅವಾಗ ಇನ್ನೂ ಎಷ್ಟನೇ ಸ್ಟ್ಯಾಂಡರ್ಡ್ ಅವನು?
2 years ಬ್ಯಾಕ್. ಇವಾಗ 6th ಅಂದರೆ ಫೋರ್ತಲ್ಲಿ ಇದ್ದಾಗ ತೆಗ್ದಿರೋ ಫೋಟೋ ಇದು. ನೆಕ್ಸ್ಟ್ ಲೆವೆಲ್. ಥ್ಯಾಂಕ್ ಯು ದೇವ್. ಇದು ನೋಡಿ ಏನು ಸಾಕಾಗೈತೆ. ಒಂದೊಂದು ಫೋಟೋಗೂ ಒಂದೊಂದು ರೀಲ್ ಇದೆ ಗೈಸ್. ನೀವು ಅವ್ರ ಪ್ರೊಫೈಲ್ ಚೆಕ್ ಮಾಡಿದ್ರೆ ಇದು ನೋಡಿ ಅನಿತಾ ಫೇವ್ರೇಟ್. ಇದು ಗ್ಲಾಸ್ ಹಾಕೊಂಡು ಅಲ್ಲ ಅನಿತಾ? ನಂಗೆ ಪಿಕ್ ಇಷ್ಟ ಆಯ್ತು. ನಾನು ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ. ಇವೆಲ್ಲ ನಾನು ರೀಲ್ಸ್ ಇಂದಾನೆ ತಗೊಂಡಿರೋದು. ಎಲ್ಲ ಅಲ್ಲ, ಆಲ್ಮೋಸ್ಟ್ ಎಲ್ಲ. ಆಮೇಲೆ ಆಲ್ಮೋಸ್ಟ್ ಎಲ್ಲ ನಾನೇ ಕ್ಲಿಕ್ ಮಾಡಿರೋದು ಕೂಡ. ಇದು ಸಾಕಾಗೈತೆ. ನಾನೇ ಹೇಳ್ತಾ ಇದ್ದೀನಿ. ನಮಗೆ ನಾವೇ ಹೇಳ್ಕೋಬೇಕು. ಯಾರು ಬಂದು ಹೇಳೋ ಅವಶ್ಯಕತೆ, ಹೇಳಿದ್ರೆ ವೆರಿ ಗುಡ್, ಹೇಳಿಲ್ಲ ಅಂದ್ರೆ ನೀವೇನು ತಲೆ ಕೆಡ್ಸ್ಕೊಳ್ಳೋ. ಅದು ನನ್ನಿಂದ ಅದೊಂದು ಇನ್ಸ್ಪೈರ್ ಆಗಿ ಗೈಸ್. ಏನಾದರೂ ನಮಗೆ ನಾವು ಫಸ್ಟ್ ಪ್ರಯಾರಿಟಿ ಕೊಡಬೇಕು. ನಾವು ಚೆನ್ನಾಗಿದ್ರೇನೆ ಎಲ್ಲ. ಅರ್ಥ ಆಯ್ತಾ? ಕಿತ್ತಾಕದ್ಲು ಹಿಂಗೆ ಅಂಟಿಲ್ಲೇನೆ. ಡಬಲ್ ಸೈಡ್ ಟೇಪ್ ಹಾಕೊಡೋಣ ಬಿಡ. ಅಷ್ಟು ಬ್ಲೂ ಹಾಕಿದ್ರು ಅಂಟಿಲ್ಲ. ಡಬಲ್ ಸೈಡ್ ಟೇಪ್ ಹಾಕೋಣ ಬಿಡು. ಸರಿ ಕಟ್ ಇರಿ ಗೈಸ್, ಡಬಲ್ ಸೆಟ್ ಟೇಪ್ ಹಾಕುವ. ನೋಡಿ ಗೈಸ್, ಇಷ್ಟು ಮಾಡಿರೋದಕ್ಕೆ ಏನಂತ ಇದ್ದಾಳೆ ಅವಳು. ಅವೆಲ್ಲ ಪ್ರಿಂಟ್ ಚೆನ್ನಾಗಿಲ್ವಂತ ಮೇಡಮ್ಗೆ. ಅದೇ ಯಾಕೆ ಪೇಪರಲ್ಲಿ ಹಾಕಿದ್ಯಾ? ನೋಡಿ ಗೈಸ್, ಎಂಥ ಜನರು ಇರ್ತಾರಂದ್ರೆ, ಇಷ್ಟು ಮಾಡಿದ್ದೀನಿ 3 hour ಕುತ್ಕೊಂಡು. ಇವಾಗ ಒಳ್ಳೆ ಅಟ್ಸ್ಕೊಂತ ಒಬ್ಬರೇ ಅನಿಸ್ತಾ ಇದ್ದೀನಿ. ಏನ ಇದು ನೋಡಿಲ್ಲಿ ಅದಾ ವೆಲ್ಕಮ್ ಟು ಮೈ ಪಾಡ್ಕಾಸ್ಟ್. ನಾನು ಇವತ್ತು ಲಿಖಿತಾ ಅವ್ರದ್ದು ಪಾಡ್ಕಾಸ್ಟ್ ಮಾಡ್ತಾ ಇದ್ದೀನಿ ಅಬೌಟ್ ಲಿಕ್ಕಿ ರಚ್ಚು ಪ್ರಿಸೈಸ್. ಓಕೆ, ಸೊ ಲಿಕ್ಕಿ ರಚ್ಚು ಅವ್ರದ್ದು ಪಾಡ್ಕಾಸ್ಟ್ ಮಾಡ್ತಾ ಇದ್ದೀನಿ ಇವತ್ತು. ಅವ್ರಿಗೆ ಒಂದು ಸ್ವಲ್ಪ ಕ್ವಶನ್ಸ್ಗಳನ್ನ ಕೇಳ್ತೀನಿ. ಓಕೆ ರಚ್ಚು, ಆಕ್ಚುಲಿ ಶಾರ್ಟ್ ನೋ ಥರ್ಡ್ ಸೀರಿಯಸ್ ಆಗಿರೋಕೆ ಬರ್ತಾ ಇಲ್ಲ. ಹೌ ಆರ್ ಯು ಫೀಲಿಂಗ್? I'm feeling very happy. Of course, achievement. ನಮ್ಮಿಬ್ಬರ ಅಚೀವ್ಮೆಂಟ್ ಅದು. ನನಗೆ ಯಾಕೆ ಖುಷಿ ಇಲ್ಲ, ಹಗಲು ರಾತ್ರಿ ಸಾಯ್ತಾ ಇದ್ದೆ. Of course, I'm very happy. Definitely. ಇವಾಗ ನಿಂಗೆ ನೆನಪಿದಲ್ಲ, ಒಂದು ಕಾಲದಲ್ಲಿ ನಿಂಗೆ 1,000 ಫಾಲೋವರ್ಸ್ ಆಗಕ್ಕೆ 1 ವರ್ಷ ತಗೊಂಡಿತ್ತು. ಒಂದು ಕಾಲದಲ್ಲ, ಹೋದ ವರ್ಷ 2025 ಅಲ್ಲೇ 1 ಫಾಲೋವರ್ ಅಂದರೆ 1,000 ಫಾಲೋವರ್ ಆಗಕ್ಕೆ ಇಟ್ ಟುಕ್ 1 year. ವಿಡಿಯೋಸ್ ನೋಡ್ತಾ ಇದ್ರು. ಹಾಂ, ಸೊ ಇವಾಗ 35 ಫಾಲೋವರ್ಸ್ ಎಷ್ಟು ದಿನದಲ್ಲಿ ಆಗ್ತಾರೆ ಅಂತ ಅನ್ಕೊಂಡಿದ್ಯಾ? ಇವಾಗ ಕೇಳೋ ಕ್ವಶನ್ ಅದು. ಆಗ್ತಾರೆ ಇನ್ನೊಂದು ದಿನದಲ್ಲಿ ಆಗ್ತಾರೆ. ಸೊ ಇವಾಗ ನೀನು ಪಬ್ಲಿಕ್ ಅಕೌಂಟ್ ಸ್ಟಾರ್ಟ್ ಮಾಡಿದೆ, ಅಪ್ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ನಿಂಗೆ ಯಾವತ್ತೂ ಲೈಫಲ್ಲಿ ಅನ್ಸಿಲ್ವಾ ಗಿವ್ ಅಪ್ ಮಾಡಬೇಕು ಅಂತ? ಯಾಕೆ ಅನ್ಸಿಲ್ಲ? ಅನ್ಸ್ತು. ನಿನ್ನೆ ಹೋದವರನೇ ಅನ್ಸೈತೆ. ಇಷ್ಟಿಷ್ಟು ಲೆವೆಲ್ಗೆ ರೀಚ್ ಆದಾಗೆ ಅನ್ಸೈತೆ. ಯಾಕೆ ಅನ್ಸಿಲ್ಲ? ಅನ್ಸಿದೆ, ಪ್ರತಿ ಸತಿ ಅನ್ಸಿದೆ. ಅವಾಗ ವಾಟ್ ಮೋಟಿವೇಟೆಡ್ ಟು ಡೂ ಇಟ್? ಗೈಸ್, ನಾನು ಇದನ್ನು ನಿಜ ಹೇಳ್ತಾ ಇದ್ದೀನಿ. ನಾನು ತುಂಬ ಸೆಲ್ಫ್ ಅಬ್ಸೆಸ್ಡ್ ಇದ್ದೀನಿ ಸಿಕ್ಕಾಪಟ್ಟೆ. ನಾನು ತುಂಬ ಇಷ್ಟಪಟ್ಕೋತೀನಿ. ಐ ನೋ ಐ ಆಮ್ ಆವ್ರೇಜ್ ಲುಕಿಂಗ್ ಗರ್ಲ್. ಬಿಲೋ ಆವ್ರೇಜ್ ಅಲ್ಲ, ನಾನು ಆವ್ರೇಜ್ ಲುಕಿಂಗ್ ಗರ್ಲ್. ಬಿಕಾಸ್ ಗರ್ಲ್ ಅಲ್ವಾ, ಯೂಶಲಿ ವುಮೆನ್ ಎಲ್ಲ ಚೆನ್ನಾಗೇ ಇರ್ತಾರೆ. ಸೊ ಯಾ, ನಾನು ಹಳೆ ವೀಡಿಯೋಸ್ ನೋಡ್ತೀನಿ ಆ ಟೈಮಲ್ಲಿ. ಭಾಳ ವಿಡಿಯೋ ಅನಿಸ್ಬಿಡುತ್ತೆ. ಯಾಕಂದ್ರೆ ಸಿಕ್ಕಾಪಟ್ಟೆ ದೃಷ್ಟಿ ಆಗ್ತೈತೆ. ಸಿಕ್ಕಾಪಟ್ಟೆ ಅದು ಯಾರು ಏನು ಮಾಡ್ತಿದ್ದೀರೋ ಐ ಡೋಂಟ್ ನೋ. ಎನಿವೇಸ್, ನನಗೆ ಅದು ಅಪಾರ್ಟ್ ಫ್ರಮ್ ದಟ್ ನೆಗೆಟಿವಿಟಿ ನೋಡಿದಾಗ, ಓ ಪರವಾಗಿಲ್ಲ, ಚೆನ್ನಾಗಿದ್ದೀನಲ್ಲ ನೋಡೋಕ್ಕೆ, ಈಗ ಮಾಡಿ ಇನ್ನೂ ಸಗದಾಗ ಕಾಣಿಸ್ತೇ ಮಾಡು. ನಾನು ಇನ್ನೂ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನಾನು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನೂ ಬೇರೆ ಔಟ್ಫಿಟಲ್ಲಿ ಮಾತಾಡೋಕ್ಕಾಗ್ತಾಯಿಲ್ಲ. ಬೇರೆ ಔಟ್ಫಿಟಲ್ಲಿ ಇದು ಮಾಡೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದು ಒಂದೊಂದು ಔಟ್ಫಿಟಲ್ಲೂ ನಾನು ಒಂದ್ರಲ್ಲಿ ಒಂಥರ ಇದೆ, ಇನ್ನೊಂದು ಥರ ಇರ್ತೀನಿ. ಅದೊಂಥರ ನನಗೆ ಯೂನಿಕ್ನೆಸ್ ಇದೆ. ಇದು ಆಲ್ಮೋಸ್ಟ್ 5 years ಫೋಟೋಸ್ ಇದೆ ಅದರಲ್ಲಿ. 4 years ಫೋಟೋಸನೇ ಇದೆ. ಲೈಕ್ ಅವಳು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿ 2022 ಇಂದ ಇದೆ. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಅಲ್ಲ. ನನ್ನ ಮಗದಲ್ಲಿ ಒಂದು ಯೂನಿಕ್ ಫೀಚರ್ ಇದೆ. ನಾನು ಒಂದೊಂದರಲ್ಲಿ ನೀವು ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರಾ. ಸಿ ಐ ಆಮ್ ನಾಟ್ ಬೂಸ್ಟಿಂಗ್, ಬಟ್ ಸೀರಿಯಸ್ ಆಗಿ ಹೇಳ್ತೀನಿ. ಇಟ್ಸ್ ನಾಟ್ ಅಬೌಟ್ ಬೂಸ್ಟಿಂಗ್. ಲೈಕ್ ಸೀರಿಯಸ್ ಆಗಿ ನಾನು ಒಂದೊಂದು ಲುಕ್ಕಲ್ಲಿ ಒಂದೊಂದು ಥರ ಇರ್ತೀನಿ. ದಟ್ ಮೋಟಿವೇಟ್ಸ್ ಮೀ. ಗೈಸ್, ಅವಳ ಲೈಫಲ್ಲಿ ಒಂದು ಫೇಸ್ ಬಂದಿತ್ತು ವೇರ್ ಇನ್ ಪೀಪಲ್ ವೇರ್ ಡಿಗ್ರೇಡಿಂಗ್ ಹರ್ ಅಲಾಟ್. ಬಾಡಿ ಶೇಮಿಂಗ್, ಫ್ಯಾಟ್ ಶೇಮಿಂಗ್, ನಿನ್ನ ಕೂಲ್ ಚೆನ್ನಾಗಿಲ್ಲ, ನಿನ್ನ ಮಕ್ಕ ನೋಡು, ಹಾಂ ನೀನು ತುಂಬ ಸಣ್ಣ ಇದೆಯಾ, ಇವತ್ತು ನಾಳೆ ಹೋಗ್ಬಿಡ್ತೀಯಾ, ಆಲ್ ದಿಸ್ ಪೀಪಲ್ ಹ್ಯಾವ್ ಟೋಲ್ಡ್. ನಾನು ಹುಟ್ಟಿಸ್ಕೊಂಡು ಏನೂ ಹೇಳ್ತಾಯಿಲ್ಲ. ನಿನ್ನ ಕೂದಲು ಪೊರ್ಕೆ ಥರ ಇದೆ, ನೀನು ಒಂಚೂರು ಚೆನ್ನಾಗಿಲ್ಲ, ನಿನ್ನ ಅಕ್ರೆ ನೋಡೋಕ್ಕಾಗಲ್ಲ, ನೀನು ಇಷ್ಟು ದಪ್ಪ ಇದೆಯಾ, ಇವೆಲ್ಲ ಕಮೆಂಟ್ಸು ಕೇಳಿ ಅವಳಿಗೆ ಎಷ್ಟು ಒಂಥರ ಶಿ ವಾಸ್ ಹಾರ್ಟ್ ಬ್ರೋಕನ್. ನಾನೇ ನಿಜವಾಗ್ಲೂ ಅಷ್ಟು ಚೆನ್ನಾಗಿಲ್ವಾ? ಲೈಕ್ ಶೀಸ್ ಟೆಲ್ಲಿಂಗ್ ಅಲ್ಲ, ಶಿ ಸೆಲ್ಫ್ ಆಬ್ಸೆಸ್ಡ್, ಶಿ ಲವ್ಸ್ ಹರ್ ಸೋ ಮಚ್. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಇವೆಲ್ಲ ಕಮೆಂಟ್ಸ್ ಕೇಳಿ ಕೂಡ ಅವಳು ಇವತ್ತಿನವರೆಗೂ ವ್ಲಾಗ್ಸ್ ಆ್ಯಂಡ್
ರೀಲ್ಸ್ ಮಾಡಿದ್ದಾಳೆ. ಹೌದು, ಅವ್ರು ಹೇಳಿದ್ ನಿಜ. ನಾನು 2020 ನೀವು ನೋಡಿದ್ರೆ ಸತ್ಯ ಎಡ ಇದ್ದಂಗಿದ್ದೆ. ಐ ವಾಸ್ ನಾಟ್ ಲುಕಿಂಗ್ ದಟ್ ಗುಡ್ ಗೈಸ್, ಆನೆಸ್ಟ್ಲಿ. ಅವ್ರು ಹೇಳಿದ್ರಲ್ಲ, ನಾನೇನು ಅದನ್ನ ಆಮೇಲೆ ಅಷ್ಟು ಬಂದಿಲ್ಲ. ನಾನು ಆಫ್ಟರ್ ಐ ಗೇನ್ಡ್ ವೆಯ್ಟ್ ಅಷ್ಟು ಬಂದಿಲ್ಲ. ಬಟ್ ಒನ್ ಟೈಮ್ ವೆಯ್ಟ್ ಗೇನ್ ಆದ್ರೂ ದೇರ್ ವಾಸ್ 2 people, I don't want to mention the name, ಜನರಲ್ ಆಗಿ ದೇರ್ ವಾಸ್ ಸಮ್ ಫ್ಯೂ ಇನ್ ಹ್ಯಾಂಡ್ಸ್. ಐ ಡೋಂಟ್ ನೋ ವೈ ಅಂತ, ಬಟ್ ಐ ಹರ್ಡ್ ದಟ್ ಕಮೆಂಟ್ಸ್ ಎಲ್ಲ. ಬಟ್ ಆಮೇಲೆ ನಾನು ಇನ್ಸ್ಟಾಗ್ರಾಮ್ ಗ್ರೋತ್ ಆಗ್ತಾ ಇದ್ದಂಗೆ ಒಂದೊಂದು ಜನ ಒಂದೊಂದು ಕಮೆಂಟು ಒಂದೊಂದು ಇದು ನೋಡೋದು, ಅದು ನಿಜ. ನೀವು ಅನ್ಕೋಬೋದು ಇಟ್ಸ್ ಜಸ್ಟ್ ಅ ಕಮೆಂಟ್, ಇಟ್ಸ್ ಜಸ್ಟ್ ಅ ಲೈಕ್ ಅಂತ. ಅಷ್ಟು ಇವಾಗ 1000 ಲೈಕ್ಸ್ ಅಂದರೆ ನನಗೆ 1000 ಲೈಕ್ಸ್ ಬಂದಿದೆಯಾ ನನಗೆ ಅನ್ಸುತ್ತೆ. ನಾವು ಲೈಕ್ ಹಿಂಗೆ ಅಷ್ಟು ಜನದಿಂದ ನನಗೆ ಫಸ್ಟ್ ಆಫ್ ಆಲ್ ನನಗೆ ನಾನು ಇಷ್ಟ. ಆಮೇಲೆ ಜನ ಇನ್ನೂ ಇವಾಗ ಕೊಡ್ತಿದ್ದಾರಲ್ವಾ, ಅದು ತಗೊಂಡು ರುಚಿ ಆ ಕಮೆಂಟ್ಸ್ ನೋಡಿ ಅವ್ರಿಗೆ ಮೋಟಿವೇಶನ್ ಸಿಗುತ್ತೆ ಗೈಸ್. ಲೈಫಲ್ಲಿ ಯಾರೇ ಎಷ್ಟೇ ನೆಗೆಟಿವ್ ಆಗಿ ಮಾತಾಡಿದ್ರು, ನೆಗೆಟಿವ್ ಮಾತಾಡೋರು ಇರ್ತಾರೆ, ಪಾಸಿಟಿವ್ ಮಾತಾಡೋರು ಇರ್ತಾರೆ. ಬಟ್ ನೀವು ಆ ನೆಗೆಟಿವಿಟಿನ ಬಿಟ್ಟು ಮುಂದೆ ಬಂದ್ರೇನೆ ನಿಮ್ಗೆ ಏನೋ ಒಂದು ಸಾಧಿಸ್ಬೋದು. ಏನ್ ಗೊತ್ತಾ, ನಾನು ಕರ್ರಗಿದ್ದೀನಿ, ನಾನು ದಪ್ಪ ಇದ್ದೀನಿ, ನಾನು ಸಣ್ಣ ಇದ್ದೀನಿ, ನಾನು ಬೆಳ್ಳಕ್ಕಿದ್ದೀನಿ, ಕುಳ್ಳಕ್ಕಿದ್ದೀನಿ, ಉದ್ದ ಇದ್ದೀನಿ, ಎವ್ರಿಬಡಿ ಆರ್ ಬ್ಯೂಟಿಫುಲ್. ನನ್ನ ಕಣ್ಣಿಗಂತೂ ನನಗೆ ಯಾರು ಚೆನ್ನಾಗಿಲ್ದಿರ ಕಾಣಿಸಲ್ಲ. ನನಗೆ ಎಲ್ಲರೂ ಚೆನ್ನಾಗಿರ್ತಾರೆ, ಎಸ್ಪೆಷಲಿ ವುಮೆನ್. ಲೈಕ್ ಐ ಅಡ್ಮೈರ್ ಈಚ್ ಆ್ಯಂಡ್ ಎವ್ರಿ ವುಮೆನ್. ಆಸಲ್ಲ, ಬಟ್ ಐ ರಿಯಲಿ ಡೂ ದಟ್. ಐ ಅಡ್ಮೈರ್ ಈಚ್ ಆ್ಯಂಡ್ ಎವ್ರಿ ವುಮೆನ್. ಸೊ ಲಿಖಿತಾ, ಇವಾಗ ಹೊಸದಾಗಿ ಯಾರಾದ್ರೂ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅವ್ರು ಏನು ಮಾಡಬೇಕು, ಹೆಂಗೆ ಸ್ಟಾರ್ಟ್ ಮಾಡಬೇಕು, ಅವ್ರು ಯಾವ ಥರ ಪೀಪಲ್ಗೆ ಕಾಂಟೆಂಟ್ ಕ್ರಿಯೇಷನ್ ಇದೆ ಅಂತ ಹೇಳು. ಅದೇ ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ಮಾಡಕ್ಕೆ ಹೋಗ್ಬೇಡಿ. ಇವಾಗ ನಾವು ಬೆಳಿಬೇಕು ಗೈಸ್, ಸುದೇರಿ ಗೈಸ್, ಏನಿಲ್ಲ. ಜೋಕ್ಸ್ ಅಪಾರ್ಟ್, ಇವಾಗ ಯಾರಾದರೂ ಓದ್ತಿದ್ರೆ, ಇವಾಗ ಯಾರಾದರೂ ಕೆಲಸ ಮಾಡ್ಕೊಂಡಿದ್ರೆ ದಯವಿಟ್ಟು ಅದನ್ನ ಬಿಡಕ್ಕೆ ಹೋಗ್ಬಿಟ್ಟು ಇದಕ್ಕೆ ಬರಬೇಡಿ. ನಾನು ಹಿಂಗೆ ಕಂಪ್ಲೀಟಾಗಿ ಇದಕ್ಕೆ ಪ್ಯಾಷನಾಗಿ ಇಟ್ಕೊಳ್ಳಿ. ಸ್ವಲ್ಪ ಲೈಕ್ ಉಪ್ಪಿನಕಾಯಿ ಅಷ್ಟು ಇಟ್ಕೊಳ್ಳಿ. ಆಮೇಲೆ ಇದರಲ್ಲಿ ಚೆನ್ನಾಗಿ ಗ್ರೋತ್ ಸಿಕ್ಕಿದ್ಮೇಲೆ, ನಿಮಗೆ ಒಂದು ರೆವಿನ್ಯೂ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ, ಓಕೆ ನನ್ನ ಜೀವನಕ್ಕೆ ಆಗುತ್ತೆ ಅನ್ನೋದು ಸ್ಟಾರ್ಟ್ ಆದಮೇಲೆ, ಮೇಕ್ ದಿಸ್ ಆಸ್ ಅ ಪ್ರೊಫೆಷನ್ ಆರ್ ವಾಟ್ ಎವರ್ ಯು ಫೀಲ್. ನೀವು ಹೆಂಗೆ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಲೈಕ್ ಇವಾಗ ಸ್ಟಾರ್ಟ್ ಮಾಡಿದ್ರು. ನಾನು ಏನು ಹೇಳ್ತಾ ಇದ್ದೆ, ಡೌನ್ಫಾಲ್ ಎಕ್ಸೆಪ್ಟ್ ಸಿಕ್ಕಾಪಟ್ಟೆ ಡೌನ್ಫಾಲ್ ಇರುತ್ತೆ. ಲೈಕ್ ಲಿಟ್ರಲಿ 10 views ಸ್ಟಾರ್ಟಿಂಗ್ ಬರೋದು ಹೆಚ್ಚು. ನನಗೆ ಲಿಟ್ರಲಿ 300 ಮೇಲೆ ವ್ಯೂಸ್ ಹೋಗ್ತಾ ಇರಲಿಲ್ಲ. ನಾವು ಇವಾಗ ನೋಡ್ತಿರ್ತೀರಾ, ಐ ಅಗ್ರಿ. ನಂಗೆ ಕೆಳಗಡೆ ತೆಗೆದು ಸ್ಕ್ರಾಲ್ ಮಾಡಿ ನಂಗೆ ಇವಾಗೂ ಅಷ್ಟೇ ಒಂದೊಂದ್ಸತಿ 10,000 ಮೇಲೆ ಹೋಗೋಲ್ಲ. 10,000 ಮೇ ಬಿ ಯಾಕೆ 2,000-3,000 ವ್ಯೂಸ್ ಬರುತ್ತೆ ಇವಾಗ. ಎಷ್ಟೊಂದು ವಿಡಿಯೋಸ್ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡು ಹೋದ್ರೆ ಇವಾಗಿಲ್ಲ. ಲೈಕ್ ಲಾಸ್ಟ್ 6 months ಬ್ಯಾಕ್, ದಟ್ಸ್ ವಾಟ್ ಐ ಆಮ್ ಟೆಲಿಂಗ್. ಅಲ್ಲ 300 ವ್ಯೂಸ್ ಬರೋದು ನಿಮಗೆ ಗ್ರೇಟ್. ಸೊ ಎಕ್ಸೆಪ್ಟ್ ಅದನ್ನೇ ಹೇಳ್ತಾ ಇರೋದು, ಇದನ್ನ ಜಾಸ್ತಿ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬಿಡಿ ಇನಿಷಿಯಲ್ ಡೇಸು. ಆಯ್ತಾ, ಪ್ಯಾಷನ್ ಆಗಿ ಇಟ್ಕೊಳ್ಳಿ. ಆಮೇಲೆ ಗ್ರೋತ್ ಸಿಕ್ಕಿದ್ಮೇಲೆ ಯು ಕ್ಯಾನ್ ಸಿ ಹೌ ಇಟ್ ಗೋಸ್ ಇನ್ ಯೋರ್ ಲೈಫ್. ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ದಿನ ಪೋಸ್ಟ್ ಮಾಡ್ತಾ ಇರ್ತೀನಿ, ಏನೋ ಒಂದು ಐ ವಿಲ್ ಟ್ರೈ ಟು ಪೋಸ್ಟ್. ಏನೋ ಒಂದು ನಾನು ಶೂಟ್ ಮಾಡೋಕ್ಕಾಗಲ್ಲ, ನನಗೆ ಇವತ್ತು ಆಗಲ್ಲ, ಇದೆ ನನಗೂ ತುಂಬ ಇದೆ. ಇವಳು ಎಳೆದು ಬಂದು ನನ್ನನ್ನು ಸಿಗದ್ ತೋರಣ ಕಟ್ಬಿಟ್ಟು ನನಗೆ ನಿಲ್ಲಿಸ್ತಾಳೆ. ಇರೋದು ಬೊಂಬೆ ಥರ ನನಗೆ ಅಷ್ಟು ಇರುತ್ತೆ. ಆದರೂ ಮಾಡ್ತೀನಿ. ನಂಗೆ ರೆಡಿ ಆದ್ಮೇಲೆ ನೋಡೋಣವ ಹಂಗೆ ನಂಗೆ ಆ ಥರ ಅನಿಸುತ್ತೆ. ಕನ್ಸಿಸ್ಟೆನ್ಸಿ ಇಸ್ ರಿಯಲಿ ಇಂಪಾರ್ಟೆಂಟ್ ಗೈಸ್. ಪ್ಲೀಸ್ ಬಿ ವೆರಿ ಕನ್ಸಿಸ್ಟೆಂಟ್. ದಿನಕ್ಕೆ ಒಂದು ಪೋಸ್ಟ್ ಮಾಡಲೇಬೇಕು ನೀವು, ನೋ ಮ್ಯಾಟರ್ ವಾಟ್. ನನಗೆ ನೀವು ಅನ್ಕೊತಾ ಇರ್ತೀರ ದಿನ ಹೆಂಗೆ ಪೋಸ್ಟ್ ಮಾಡೋದು, ದೇರ್ ವಿಲ್ ಬಿ ಲೈಕ್ ಇಶ್ಯೂಸ್ ಅಟ್ ಹೋಮ್, ಹೆಲ್ತ್ ಪ್ರಾಬ್ಲಮ್ ಇರುತ್ತೆ, ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಓಡಾಡಬೇಕು. ಎಲ್ಲರ ಲೈಫಲ್ಲಿ ಇರುತ್ತೆ ಗೈಸ್. ಅವ್ರ ಲೈಫಲ್ಲಿ 3 ವರ್ಷದಿಂದ ಏನೇನಾಗಿದೆ ಅಂತ ನಿಮಗೆ ಐಡಿಯಾನೂ ಇಲ್ಲ. ಓಕೆ, ಬಟ್ ಆದರೂ ನಿಮ್ಮ ಡಿಸಿಪ್ಲಿನ್ ಅದು. ನೀವು ಹಾಕಬೇಕು, ಬೆಳಗ್ಗೆ ಎದ್ದು ನಾನು ವೀಡಿಯೋ ಮಾಡಲೇಬೇಕು, ಹಾಕಲೇಬೇಕು ಅಂದರೆ ಏನೇ ಪರಿಸ್ಥಿತಿಯಲ್ಲಿದ್ದರೂ ನೀವು ಹಾಕಲೇಬೇಕು. ದರ್ ಇಸ್ ನೋ ಆಪ್ಷನ್. ಇವಾಗ ನೀವು ವರ್ಕ್ ಮಾಡೋಕೆ ಹೋಗ್ತಾ ಇರ್ತೀರಾ, ಏನೋ ಮನೇಲಿ ಪ್ರಾಬ್ಲಮ್, ವರ್ಕ್ ಬಿಡೋಕ್ಕಾಗಲ್ಲ, ಹೋಗ್ಲೇಬೇಕು. ಹಂಗೆ ಇದು ಅಷ್ಟೇ. ಲಿಟ್ರಲಿ ನಾನು ಏನು ಮಾಡ್ತೀನಿ ಅಂದರೆ, ಇವಾಗ ಶೂಟ್ ಮಾಡಿದ್ರೆ ನೈಟೇ ಎಡಿಟ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ. 1 hour ಎಡಿಟಿಂಗ್ ಬೇಕು ನನಗೆ, ಅರ್ಧ ಗಂಟೆ 1 hour ಬೇಕು ಮಿನಿಮಮ್. ಜಾಸ್ತಿ ದೊಡ್ಡ ವೀಡಿಯೋ ಆದರೆ 1 hour ಬೇಕು. ಎಡಿಟಿಂಗ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ಆವಾಗ ನೈಟ್ ನಾನು ಎಡಿಟಿಂಗ್ ಮುಗಿಸ್ಬಿಟ್ಟೆ ಮಲ್ಕೊಳ್ಳೋದು. ಸೊ ದಟ್ ನಂಗೆ ಬೆಳಿಗ್ಗೆ ಏನೂ ತೊಂದರೆ ಆಗ್ಬಾರ್ದು, ಎದ್ಬಿಟ್ಟು ಗಜಿಬಿಜಿ ಆಗ್ಬಾರ್ದು. ನಾನು ಪೋಸ್ಟ್ ಮಾಡೋದಕ್ಕೆ ಇವತ್ತಿನ ಕಾಂಟೆಂಟ್ ನನಗೆ ಬೇಕು. ದಟ್ ಶುಡ್ ಬಿ ಯುವರ್ ಮೈಂಡ್ ಸೆಟ್. ನೀವು ಮಾಡಬೇಕು, ಮಟ್ಟಬೇಕು. ನಂಗೆ ಅದು ಬೇಕು ಅಂದರೆ ನನಗೆ ಬೇಕು. ನಾನು ಹೆಂಗೆ ತಗೊಳ್ಳೋದು, ನಂಗೆ ಅದು ಬೇಕಾದ್ರೆ ನನಗೆ ಬೇಕಷ್ಟೇ. ಅದು ನನ್ನ ವಿಷನ್ ಬೋರ್ಡಲ್ಲಿ ಇದೆ. ನನಗೆ ಅದು ಬೇಕಂದರೆ ಬೇಕಷ್ಟೇ. ನನಗೆ ಬೇರೆ ಇದೇ ಇಲ್ಲ. ನನಗೆ ಎಲ್ಲ ಒಂದೊಂದು ಕಡೆ ದೇವ್ರು ನನ್ನ ಹಾಕೊಂಡು ತುಳಿತಾರೆ. ಬಟ್ ಆದರೂ ಹೆಂಗೋ ಹಂಗೆ ಹೋಗ್ತಾ ಇರ್ತೀನಿ, ಎದ್ದು ಬಿದ್ದು ಅಷ್ಟೇ. ಗೈಸ್, ಎಷ್ಟೊಂದು ಜನ ಅವಳು ರೀಲ್ಸ್ ಮಾಡಬೇಕಾದ್ರೆ ಇನಿಷಿಯಲ್ ಆಗಿ ಲೂಸು, ಏನಕ್ಕೆ ಮಾಡ್ತಾವಳು ರೀಲ್ಸು, ಏನು ಯೂಸು, ಇದೆಲ್ಲ ಮಾಡಿದ್ರೆ ಏನು ಸಿಗುತ್ತೆ ನಿನಗೆ, ಲೈಕ್ ಅದು ರಿಂಗ್ ಲೈಟ್ ಆಗಲಿ, ಫೋನ್ ಆಗಲಿ, ವಾಟ್ ಎವರ್. ಲಿಟ್ರಲಿ ದೇವರ್ ಟೈಮ್ ಆಯಿತಾ. ಯಾರು ಇವಾಗಲೂ ಅಷ್ಟೇ ನನ್ನ ಜೊತೆ ರೀಲ್ ಮಾಡೋಕ್ಕೆ ಯಾರು ಬರೋಲ್ಲ. ನಾನು ಕೇಳಿಕೊಂಡು ಬೇಡ್ಕೊಂಡು ಇಟ್ರು ಯಾರು ಬರೋಲ್ಲ. ನೀವು ಬಂದಿದ್ರು, ಅಪಾರ್ಟ್ ಫ್ರಮ್ ಅಮಿತಾ, ಇಟ್ ವಾಸ್ ಆಲ್ ಅವರ್ ಫೋರ್ಸ್, ಮೈ ಫೋರ್ಸ್. ಅದಕ್ಕೆ ನಾನು ಯಾರ ಕಡೆಗೂ ಹೋಗಿ ಬಿಟ್ಬಿಟ್ಟಿದ್ದೀನಿ.
ಅದು ಅವ್ರವ್ರ ಇಷ್ಟ. ಎಸ್ ಐ ಅಗ್ರಿ, ಬಟ್ ನಮಗೂ ಖುಷಿ ಆಗುತ್ತಲ್ಲ, ನಿನ್ ಫ್ರೆಂಡ್ ಇವಾಗಿದ್ದು ಒಂಥರ ಸಪೋರ್ಟ್ ಮಾಡಿದ್ರೆ ಏನಾಗ್ಬಿಡುತ್ತೆ. ಎನಿವೇಸ್ ನಿಮ್ ಫ್ರೆಂಡ್ ಫ್ಯಾಮಿಲಿನೋ ಸ್ವಲ್ಪ ಏನೋ ಇನ್ಸ್ಟಾಗ್ರಾಮ್ ಅಲ್ಲಿ ಬೆಳಿತಾ ಇದೀವಿ. ಬಟ್ ಏನ್ ಗೊತ್ತಾ, ನನ್ ಜೊತೆ ಮಾಡಲ್ಲ ಅಂದಿದ್ ವಿಡಿಯೋ ಮಾಡಲ್ಲ ಅಂದವ್ರು ಇವಾಗ ರೀಲ್ ಹಾಕ್ತಾರೆ. ನೋಡಿದ್ದೆ ಅನ್ಸುತ್ತೆ ನೀನು. ಸೊ ಗೈಸ್ ಅದೇ ಹೇಳ್ತಾ ಇರೋದು, ಇವಾಗ ನಮ್ಗೆ ಗೊತ್ತಿರೋರು ನಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡ್ಸ್ ಯಾವತ್ತೂ ನಮ್ಗೆ ಸಪೋರ್ಟ್ ಮಾಡಲ್ಲ, ಯಾವತ್ತೂ ತಿಳ್ಕೊಂಬಿಡಿ. ನೀವು ಹಾಕಿದ ತಕ್ಷಣ ಹರ್ಟ್ ಆಗ್ಬೇಡ್ರಿ. ಬಿಕಾಸ್ ಏನು ಗೊತ್ತಾ, ನೀವು ಸ್ವಲ್ಪ ಒಂದು 5,000 10,000 ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ದೆಲ್ ಥಿಂಕ್ ವಿ ಆರ್ ಅರ್ನಿಂಗ್ ಮನಿ ಫ್ರಮ್ ಇಟ್ ಆ್ಯಂಡ್ ದೆಲ್ ನಾಟ್ ಸಪೋರ್ಟ್ ಅಸ್. ನಮ್ಮಿಂದ ಇವ್ರು ಯಾಕೆ ಅರ್ನ್ ಮಾಡಬೇಕು, ನಮ್ಮಿಂದ ಇವ್ರು ಯಾಕೆ ಬೆಳಿಬೇಕು, ಆ ಪಾಯಿಂಟ್ ಬಂದುಬಿಡುತ್ತೆ. ಸೊ ಅದಕ್ಕೆ ಇಫ್ ಇನ್ ಕೇಸ್ ಯಾರಾದರೂ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಫಸ್ಟ್ ಅದನ್ನ ತಲೆಯಿಂದ ಬೀಸಾಕ್ಬಿಡಿ. ದಟ್ ನಂಬರ್ ಹೆಲ್ಪ್ ಮಾಡ್ತಾರೆ, ನಂಬರ್ ಹೆಲ್ಪ್ ಮಾಡಲ್ಲ, ನಂಬರ್ ಬೆಳೆಸೋದಿಲ್ಲ. ಲಿಟ್ರಲಿ ನನ್ನ ಫಾಲೋಯಿಂಗ್ ಇದೆ. ಐ ವಿಲ್ ಶೋ ಯು ಗೈಸ್. ನನ್ನ ಫಾಲೋಯಿಂಗ್, ನಾನು ಫಾಲೋ ಮಾಡ್ತಿರೋರು ಇಷ್ಟೇ. ಇಷ್ಟೇ ನಾನು ನೋಡ್ಲಿ, ಇಷ್ಟೇ ನಂದು ಲೈಕ್ ಮಾಡೋದು. ನಂದು ರೀಲು ಕೌಂಟ್ ಇನ್ ಹ್ಯಾಂಡ್ಸ್ 10 or 15, ನಾಟ್ ಇವನ್ 15, 10 ಮ್ಯಾಕ್ಸಿಮಮ್ 10. ನನ್ನ ಫಾಲೋಯಿಂಗ್ ನೋಡಿ 308 ಅಲ್ಲಿ ಇಷ್ಟೇ ಜನ ಗೈಸ್. ನನ್ಗೆ ಗೊತ್ತಿರೋರು, ನನ್ನ ಬೆಸ್ಟ್ ಫ್ರೆಂಡ್ಸ್ ಆಗಲಿ, ನನ್ನ ಜೊತೆಲಿ ಊಟ ತಿನ್ನೋ ಅವ್ರ ಫ್ರೆಂಡ್ಸು ಫ್ಯಾಮಿಲಿ ಕೂಡ ನನಗೆ ಬರೋ ಲೈಕ್ ಮಾಡಲ್ಲ ಗೈಸ್. ಇನ್ಫ್ಯಾಕ್ಟ್ ಕಮೆಂಟ್ ಅಂತೂ ಅದೆಲ್ಲ ದೊಡ್ಡ ಮಾತೆ, ಯಾರು ಮಾಡಲ್ಲ ಗೈಸ್. ಫ್ರೆಂಡ್ಸು ಫ್ಯಾಮಿಲಿ ನಂಬ್ಕೊಂಡು ಇದು ಮಾಡಬೇಡಿ. ಸೀರಿಯಸ್ ಆಗಿರ್ತೀನಿ. ಆಚೆ ಕಡೆ ಇಷ್ಟು ಜನ ನನಗೆ ಇವಾಗ 9,000 ಇದಾರಲ್ಲ, ಅವರು ಲಿಟ್ರಲಿ ಅವ್ರು ಬೆಳೆಸೋದು. ಆಚೆ ಕಡೆ ಇರೋರು ಅಷ್ಟೇ ನಮ್ಮನ್ನು ಬೆಳೆಸೋದು ಹೊರತು ಮನೇಲಿ ನೋಬಡಿ ವಿಲ್ ಡೂ ದಟ್. ಅಷ್ಟೇ ಗೈಸ್. ನೀವು ನಂಬ್ಕೊಳ್ಳಿ. ನಮ್ಮ ಕರ್ನಾಟಕ ಜನ ಒಂದು ಸತಿ ಕೈ ಹಿಡಿದ್ರೆ ಬಿಡೋ ಮಾತೇ ಇಲ್ಲ. ಅನ್ಕೊಂಡು ಮುಂದೆ ಜೈ ಭುವನೇಶ್ವರಿ ತಾಯಿ ಅಂತ ಹೋಗಿ ಅಷ್ಟೇ. ರಚ್ಚು ಅವರೇ, ಇದು ಹೇಳ್ಬೇಕಾಗಿರೋಂಥ ಕ್ವಶನ್ ಅಲ್ಲ, ಬಟ್ ಆನ್ಸರ್ ನಾನು ಕೊಡ್ತೀನಿ. ಇದು ನನ್ನ ಅಕೌಂಟ್ ಎಷ್ಟು, ಅದು ಅವಳ ಅಕೌಂಟ್ ಕೂಡ ಅಷ್ಟೇ. ನಾನು ಅವಳು ಯಾವತ್ತೂ ಯಾವ ವಿಷಯದಲ್ಲೂ ಬೇರೆ ಅಲ್ಲ. ಎಲ್ಲರಿಗೂ ಗೊತ್ತದು. ಆ್ಯಂಡ್ ಪರ್ಸ್ನಲಾಗಿ ಎಲ್ಲರಿಗೂ ಗೊತ್ತಿರೋದಕ್ಕಿಂತ ನಮಗೆ ಗೊತ್ತು. ಸೊ ಬೇಸಿಕಲಿ ಅವಳು ಖುಷಿ ಪಡೋದ್ರಲ್ಲಿ ಅದೇನಿಲ್ಲ. ಬಿಕಾಸ್ ಹರ್ ಅಚೀವ್ಮೆಂಟ್, ಅದು ಹರ್ ಸಕ್ಸಸ್. ನನಗೆ ಎಷ್ಟು ಹಕ್ಕಿ ಅದಕ್ಕಿಂತ 10 ಪಟ್ಟು ಹಕ್ಕು ಜಾಸ್ತಿ ಅವಳಿಗಿದೆ. ಯಾರೇನು ನನಗೆ ಹೇಳ್ತಾ ಇರಲಿಲ್ಲ, ಒಂದು ವೀಡಿಯೋ ಯಾಕೆ ಹಾಕಿಲ್ಲ, ಏನು ಮಾಡಿ, ಯಾರು ನನಗೆ ಹೇಳ್ತಾ ಇರಲಿಲ್ಲ. ಗೊತ್ತಿರೋರು ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿ ಆಗಲಿ. ಶಿ ವಾಸ್ ದ ಓನ್ಲಿ ಪರ್ಸನ್, ಓನ್ಲಿ, ಐ ಆಮ್ ರಿಪೀಟಿಂಗ್, ಓನ್ಲಿ, ONLY, ಓನ್ಲಿ ಪರ್ಸನ್. ಇದಕ್ಕೆ ಕಾರಣನೇ ಅವಳು. ನನಗಿಂತ 10 ಪಟ್ಟು ಕಾರಣನೇ ಅವಳು. ನಾನು ಐ ಡೋಂಟ್ ನೋ, ನಾನು ಕ್ರೆಡಿಟ್ಸ್ ತಗೋಬೋದೋ ಇಲ್ಲ ಅಂತ, ಬಟ್ ಡೆಫಿನೆಟ್ಲಿ ಅವಳಿಗೆ ಆ ಕ್ರೆಡಿಟ್ಸ್ ನಾನು ಕೊಡ್ತೀನಿ. ನಾನು ಹುಷಾರಿಲ್ಲ ಇಲ್ಲ ಲಿಖಿತ ಮಾಡು. ಈ 2026 ಬೆಡ್ಡಿಗೆ ಬಿದ್ದಿರೋ ಲಿಖಿತ ಎದ್ದೇಳ್ತಾ ಇಲ್ಲ, ಇವಾಗಲೂ ಎದ್ದೇಳ್ತಾ ಇಲ್ಲ. ಅಷ್ಟು ಕಷ್ಟ ಆದ್ರೂ ಇಲ್ಲ, ನೀನು ಮಾಡು. ಆ ಎನರ್ಜಿ, ಆ ಮೋಟಿವೇಶನ್ ಅವಳು ಕೊಟ್ಟಿರೋದಕ್ಕೆ ನನಗೆ ಇವಾಗ 10K ಆಗ್ತಾ ಇರೋದು. ಅವಳಿಂದಾನೇ ನನಗೆ 10K ಆಗ್ತಾರೆ. ನಾನು ಮಾಡ್ತೀನಿ ಎಡಿಟಿಂಗು, ತಿಕ್ಲು, ನಾನು ಒಂದೊಂದು ಒಂದೊಂದು ಥರ ಇರ್ತೀನಿ. ಬಟ್ ಹರ್ ಕಾನ್ಸ್ಟೆಂಟ್ ಸಪೋರ್ಟ್, ಅವಳು 2020ಇಂದ ನನ್ನ ಕ್ಯಾಮ್ರಾಮ್ಯಾನ್ ಅವಳು. ಎಲ್ಲೋದ್ರೂ ಅವಳೇ ಶೂಟ್ ಮಾಡೋದು. ನಾನು ಪ್ರತಿಯೊಂದೊಂದು ಫೋಟೋಸು, ನನ್ನ ವೀಡಿಯೋಸು ಅವಳೇ ಶೂಟ್ ಮಾಡೋದು. ನನ್ನ ಅಕೌಂಟ್ ಇಸ್ ಮ್ಯಾನೇಜ್ಡ್ ಬೈ ಹರ್. ಸೊ ಬಟ್ ಅಷ್ಟು ಕಷ್ಟ ಯಾರೂ ಪಡ್ತಾನೆ ಇರಲಿಲ್ಲ, ಪಡೋದು ಇಲ್ಲ, ಮುಂದೆ ನನಗೆ ಆ ಥರ ಫ್ರೆಂಡ್ಸ್ ಸಿಗೋದು ಇಲ್ಲ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಪೀಪಲ್ ವರ್ ಟೆಲಿಂಗ್ ಏನದು, ನಿನ್ಗೆ ಅನ್ವಿತಾ ಸಿಕ್ಕಿರೋದು ಇದು ಅಂತ. ಹೌದು, ನಾನು ಸಿಕ್ಕಿರೋದು ಅವಳಿಗಿದೆ. ಅವಳೊಬ್ಬಳೇ ನನಗೆ ಸಿಕ್ಕಿರೋದೇನಿಲ್ಲ. ನಾನು ಹೇಳಲ್ಲ, ನಾನು ರೂಢಾಗಿದ್ದೀನಿ. ದಟ್ ಡಸಂಟ್ ಮೀನ್ ನಾನು ಅವಳಿಗೇನು ಮಾಡಿಲ್ಲ ಅಂತ. ಗುರುವೇ, ನೀವು ಅದೊಂದು ಟ್ಯಾಗ್ಲೈನ್ ತೆಗೆದ್ಬಿಡಿ ನನಗೆ. ಇದು ನನ್ನ ಅಕೌಂಟ್ ಎಷ್ಟು, ಅದು ಅವಳ ಅಕೌಂಟ್ ಕೂಡ ಅಷ್ಟೇ. ನಾನು ಅವಳು ಯಾವತ್ತೂ ಯಾವ ವಿಷಯದಲ್ಲೂ ಬೇರೆ ಅಲ್ಲ. ಎಲ್ಲರಿಗೂ ಗೊತ್ತದು. ಆ್ಯಂಡ್ ಪರ್ಸ್ನಲಾಗಿ ಎಲ್ಲರಿಗೂ ಗೊತ್ತಿರೋದಕ್ಕಿಂತ ನಮಗೆ ಗೊತ್ತು. ಸೊ ಬೇಸಿಕಲಿ ಅವಳು ಖುಷಿ ಪಡೋದ್ರಲ್ಲಿ ಅದೇನಿಲ್ಲ. ಬಿಕಾಸ್ ಹರ್ ಅಚೀವ್ಮೆಂಟ್, ಅದು ಹರ್ ಸಕ್ಸಸ್. ನನಗೆ ಎಷ್ಟು ಹಕ್ಕಿ ಅದಕ್ಕಿಂತ 10 ಪಟ್ಟು ಹಕ್ಕು ಜಾಸ್ತಿ ಅವಳಿಗಿದೆ. ಯಾರೇನು ನನಗೆ ಹೇಳ್ತಾ ಇರಲಿಲ್ಲ, ಒಂದು ವೀಡಿಯೋ ಯಾಕೆ ಹಾಕಿಲ್ಲ, ಏನು ಮಾಡಿ, ಯಾರು ನನಗೆ ಹೇಳ್ತಾ ಇರಲಿಲ್ಲ. ಗೊತ್ತಿರೋರು ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿ ಆಗಲಿ. ಶಿ ವಾಸ್ ದ ಓನ್ಲಿ ಪರ್ಸನ್, ಓನ್ಲಿ, ಐ ಆಮ್ ರಿಪೀಟಿಂಗ್, ಓನ್ಲಿ, ONLY, ಓನ್ಲಿ ಪರ್ಸನ್. ಇದಕ್ಕೆ ಕಾರಣನೇ ಅವಳು. ನನಗಿಂತ 10 ಪಟ್ಟು ಕಾರಣನೇ ಅವಳು. ನಾನು ಐ ಡೋಂಟ್ ನೋ, ನಾನು ಕ್ರೆಡಿಟ್ಸ್ ತಗೋಬೋದೋ ಇಲ್ಲ ಅಂತ, ಬಟ್ ಡೆಫಿನೆಟ್ಲಿ ಅವಳಿಗೆ ಆ ಕ್ರೆಡಿಟ್ಸ್ ನಾನು ಕೊಡ್ತೀನಿ. ನಾನು ಹುಷಾರಿಲ್ಲ ಇಲ್ಲ ಲಿಖಿತ ಮಾಡು. ಈ 2026 ಬೆಡ್ಡಿಗೆ ಬಿದ್ದಿರೋ ಲಿಖಿತ ಎದ್ದೇಳ್ತಾ ಇಲ್ಲ, ಇವಾಗಲೂ ಎದ್ದೇಳ್ತಾ ಇಲ್ಲ. ಅಷ್ಟು ಕಷ್ಟ ಆದ್ರೂ ಇಲ್ಲ, ನೀನು ಮಾಡು. ಆ ಎನರ್ಜಿ, ಆ ಮೋಟಿವೇಶನ್ ಅವಳು ಕೊಟ್ಟಿರೋದಕ್ಕೆ ನನಗೆ ಇವಾಗ 10K ಆಗ್ತಾ ಇರೋದು. ಅವಳಿಂದಾನೇ ನನಗೆ 10K ಆಗ್ತಾರೆ. ನಾನು ಮಾಡ್ತೀನಿ ಎಡಿಟಿಂಗು, ತಿಕ್ಲು, ನಾನು ಒಂದೊಂದು ಥರ ಇರ್ತೀನಿ. ಬಟ್ ಹರ್ ಕಾನ್ಸ್ಟೆಂಟ್ ಸಪೋರ್ಟ್, ಅವಳು 2020ಇಂದ ನನ್ನ ಕ್ಯಾಮ್ರಾಮ್ಯಾನ್ ಅವಳು. ಎಲ್ಲೋದ್ರೂ ಅವಳೇ ಶೂಟ್ ಮಾಡೋದು. ನಾನು ಪ್ರತಿಯೊಂದೊಂದು ಫೋಟೋಸು, ನನ್ನ ವೀಡಿಯೋಸು ಅವಳೇ ಶೂಟ್ ಮಾಡೋದು. ನನ್ನ ಅಕೌಂಟ್ ಇಸ್ ಮ್ಯಾನೇಜ್ಡ್ ಬೈ ಹರ್. ಸೊ ಬಟ್ ಅಷ್ಟು ಕಷ್ಟ ಯಾರೂ ಪಡ್ತಾನೆ ಇರಲಿಲ್ಲ, ಪಡೋದು ಇಲ್ಲ, ಮುಂದೆ ನನಗೆ ಆ ಥರ ಫ್ರೆಂಡ್ಸ್ ಸಿಗೋದು ಇಲ್ಲ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಪೀಪಲ್ ವರ್ ಟೆಲಿಂಗ್ ಏನದು,
ನಿನ್ಗೆ ಅನ್ವಿತಾ ಸಿಕ್ಕಿರೋದು ಇದು ಅಂತ. ಹೌದು, ನಾನು ಸಿಕ್ಕಿರೋದು ಅವಳಿಗಿದೆ, ಅವಳೊಬ್ಬಳೇ ನನಗೆ ಸಿಕ್ಕಿರೋದೇನಿಲ್ಲ. ನಾನು ಹೇಳಲ್ಲ, ಅವಳು ನಾನು ರೂಢಾಗಿದ್ದೀನಿ. ದಟ್ ಡಸಂಟ್ ಮೀನ್ ನಾನು ಅವಳಿಗೆ ಏನು ಮಾಡಿಲ್ಲ ಅಂತ ಗುರುವೇ. ನೀವು ಅದನ್ನು ಟ್ಯಾಗ್ಲೈನ್ ತೆಗ್ದುಬಿಡಿ ನನಗೆ. ಹೌದು ಗೈಸ್, ನಾನು ಅವಳಿಗೆ ಸಿಕ್ಕಿರೋದು ಅವಳು ಪುಣ್ಯ. ನಾನೇನು ಪಾಪ ಮಾಡಿದ್ದೀನೋ ಗೊತ್ತಿಲ್ಲ. ಇಲ್ಲ ಗೈಸ್, ನಾನು ಅವಳು ಡೈರೆಕ್ಟರ್, ಕ್ಯಾಮ್ರಾಮನ್, ಸ್ಟೈಲಿಸ್ಟ್. ನಾನ್ ಸ್ಟೈಲಿಸ್ಟ್ ಗೈಸ್, ಯು ಡೋಂಟ್ ನೋ ಹರ್ ಫ್ಯಾಷನ್ ಸೆನ್ಸ್. ನಾನ್ ಡಿಸೈಡ್ ಮಾಡೋದು. ದಿನ ಹೊಟ್ಟೆ ಅವಳಿಗೆ ಶೂಟ್ ಮಾಡಬೇಕಂದ್ರೆ ಅವಳು ಸೀರೆ ಡ್ರೇಪ್ ಮಾಡೋದು, ಅವಳು ಜ್ಯುವೆಲ್ರಿ, ಮೇಕಪ್ ಅವಳು ಮಾಡ್ಕೊಂತಾಳೆ. ಬಟ್ ಮೇಕಪ್ ಇನಿಷಿಯಲ್ ಆಗಿ ಸ್ವಲ್ಪ ನಾನೇ ಹೇಳ್ಕೊಟ್ಟಿದ್ದು ಅವಳಿಗೆ. ಆಮೇಲೆ ಅವಳು ಕಲ್ತ್ಕೊಂಡ್ಳು. ಅಂಡ್ ನನ್ನ ಇನ್ಸ್ಟಾಗ್ರಾಮಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಯೂಟ್ಯೂಬ್ ಮುಖಾಂತರ. ಇಲ್ಲ, ಅದು ಇನ್ಸ್ಟಾಗ್ರಾಮಲ್ಲಿ ಥ್ಯಾಂಕ್ಸ್ ಹೇಳು. ಇನ್ಸ್ಟಾಗ್ರಾಮ್ ನನಗೆ ಲಾಸ್ಟ್ ಇಯರ್ ತುಂಬ ಕೆಳಗೆ ಬಿದ್ದಿದ್ದೆ. ಆ ಟೈಮಲ್ಲಿ ನಂಗೆ ಫೈನಾನ್ಷಿಯಲಿ, ಮೆಂಟಲಿ, ಫಿಸಿಕಲಿ ತುಂಬ ಸಪೋರ್ಟ್ ಮಾಡಿದೆ. ನನ್ನ ಇನ್ಸ್ಟಾಗ್ರಾಮ್ ಋಣ ನಾನು ಯಾವತ್ತೂ ಮರೆಯಲ್ಲ ಗೈಸ್. ಲಾಸ್ಟ್ ಇಯರ್ ನನಗೆ ಗ್ರೋತ್ ಸಿಕ್ಕಿಲ್ಲ ಅಂದರೆ ಫೈನಾನ್ಷಿಯಲಿ ನಂಗೆ ತುಂಬ ಹೆಲ್ಪ್ ಮಾಡಿದೆ, ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದೆ. ನಾವು ಅನ್ನ ತಿಂದಿತ್ತು ಇನ್ಸ್ಟಾಗ್ರಾಮಿಂದಾನೆ. ಆ್ಯಂಡ್ ಐ ವಿಲ್ ನೆವರ್ ಫರ್ಗೆಟ್ ದಟ್. ಯೂಟ್ಯೂಬರು ನೀವು ಸ್ವಲ್ಪ ಹೆಲ್ಪ್ ಮಾಡಿ, ನಿಮ್ಮಿಂದ ಥ್ಯಾಂಕ್ಫುಲ್. ಅನ್ನ ತಿಂತೀವಿ. ಓಕೆ ಗೈಸ್, ಬಟ್ ಆನೆಸ್ಟ್ಲಿ ನೀವು ಅನ್ಕೊಂಡಂಗೆ ಇವಾಗ 10K ಆಯಿತು ಆದ ತಕ್ಷಣ ಅವಳು ಲಕ್ಷ ದುಡಿತಾಳೆ ಇನ್ಸ್ಟಾಗ್ರಾಮಲ್ಲಿ. ಲಕ್ಷ ಥಾಟ್ಸ್ ಇಟ್ಕೋಬೇಡಿ. ಯಾರು ವಿದಿನ್ 1 ನೈಟ್ ಅಷ್ಟೆಲ್ಲ ಗಳಿಸೋಕ್ಕಾಗಲ್ಲ. ಇಟ್ ಟೇಕ್ಸ್ ಲಾಡ್ ಆಫ್ ಹಾರ್ಡ್ ವರ್ಕ್, ಪೇಷನ್ಸ್ ಆ್ಯಂಡ್ ಕನ್ಸಿಸ್ಟೆನ್ಸಿ, ಲಕ್ ಕೂಡ. ಆ್ಯಂಡ್ ನಾವು ಎಷ್ಟು ಚೆನ್ನಾಗಿ ನಮ್ಮ ಕಾಂಟೆಂಟ್ನ ಶೂಟ್ ಮಾಡ್ತೀವಿ, ಎಡಿಟ್ ಮಾಡ್ತೀವಿ, ಲೈಕ್ ಜನರಿಗೆ ಎಷ್ಟು ಇಷ್ಟ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಂಥ ಕನ್ಸು ಕಟ್ಕೊಂಡು ಇವ್ರು ದುಡಿತವ್ರೆ ಇವಾಗ ಕಾಸು ಎಂಥದ್ದು ಇಲ್ಲ. ಬಟ್ ಆನೆಸ್ಟ್ಲಿ 10K ಇಸ್ ಜಸ್ಟ್ ಅ ಸ್ಮಾಲ್ ಮೈಲ್ ಸ್ಟೋನ್. ಲೈಕ್ ಜಸ್ಟ್ ಇವಾಗ ಅಲ್ಲ, ನಮಗೆ ದೊಡ್ಡದೇ. ಇಟ್ ಹಸ್ ಬಿನ್, ಬಟ್ ಆ್ಯಸ್ ಅ ಕಾಂಟೆಂಟ್ ಕ್ರಿಯೇಟರ್ ಈ ಮೈಲ್ ಸ್ಟೋನ್ 10K ಇಸ್ ಲೈಕ್ ಬೇಸಿಕ್. ನೀವು 10K ಆದ್ಮೇಲೆ ನೀವು ಆಸ್ ಅ ಸಮಥಿಂಗ್ ದೇ ವಿಲ್ ರೆಕಗ್ನೈಸ್ ಯು. ಬಿಫೋರ್ 10K nobody will recognize you as a creator. ಗೈಸ್, ನಾನು ಲಿಟ್ರಲಿ ಐ ವಾಸ್ ಅರೌಂಡ್ ಹ್ಯಾವಿಂಗ್ ಅರೌಂಡ್ 6.5 ಮೇಲೆ ಏನೋ ಇತ್ತು ಆಯ್ತಾ. ಅದಕ್ಕೆ ನನಗೆ ಅವ್ರು ಹೇಳಿದ್ರು ಕೊಲಾಬ್ರೇಷನ್ಗೆ ಬಾ ಅಂತ. ಅದಕ್ಕೆ ನಾನು ಇದ್ಕೊಂಡು ಸರಿ ಬರ್ತೀನಿ, ಅದು ಇಷ್ಟಿಷ್ಟು ಅಮೌಂಟ್ ಇದೆ, ಇರೋದು 6,000 ಫಾಲೋವರ್, ನಿನಗೆ ಏನು ಅಷ್ಟು ಅಮೌಂಟ್ ಕೊಡ್ತೀಯ, 500 ರೂಪಾಯಿ ಕೊಡ್ತೀನಿ ಬಾ. They treat us like that guys. ಅದು ನಾನು ಸುಳ್ಳು ಹೇಳ್ತಾ ಇಲ್ಲ. ನನಗೆ ಮೊದಲೇ ಇದು ನಾನು ಬೇಕಾ ಮಾಡ್ತೀನಿ, ನೀನು ಎಷ್ಟೇ ಇದಾದ್ರೂ ನೀನು ಗೈಸ್ ಒಂದು ರೆಸ್ಪೆಕ್ಟ್ ಕೊಡ್ಬೇಕು ಯಾರಿಗೆ ಆದ್ರೂ. ಅರ್ಥ ಆಯ್ತಾ? ನೀವು ಅವ್ರು ಮಾಡ್ತಿದಾರೆ ತಾಕತ್ತಿದ್ರೆ ಮಾಡಿ ತೋರಿಸಿ. ಕಮೆಂಟ್ ಮಾಡೋಕೆ ಎಲ್ಲರಿಗೂ ಬರುತ್ತೆ. ಅರ್ಥ ಆಯ್ತಾ? ನಿಂಗೆ ಬೇಕಾ ಕೊಲಾಬ್ರೇಷನ್ ಅಷ್ಟಿದ್ರೆ ನಮ್ಮ ಹತ್ರ ಏನಕ್ಕೆ ಬರ್ತಿದೆ ನೀನು? ಇವಾಗ ಅದನ್ನೇ ಚಾಲೆಂಜ್ ಇಟ್ಕೊಂಡು ನಾನು 3 ತಿಂಗಳಲ್ಲಿ ನನಗೆ ಅದು ಮೈಂಡಲ್ಲಿ ಇತ್ತು ಗೈಸ್. ಐ ಮೇಡ್ ಇಟ್ ಇನ್ 3-4 months. I made 10K. 6 to 10 I did it. Actually ನಮ್ 6 to 10 ಬೇಗ ಆಯ್ತು. ಸೀರಿಯಸ್ಲಿ ತುಂಬಾ ಬೇಗ ಆಯ್ತು. ಸಿಕ್ಕಾಪಟ್ಟೆ ಅದೊಂಥರ ಆಗೋಯ್ತು ನನಗೆ. ಎಲ್ಲರಿಗೂ ನನಗೆ ಹಿಂಗಾಯ್ತು ಅಂದ್ರೆ ಇದನ್ನೇ ಪ್ರೊಫೆಷನ್ ಇಟ್ಕೊಂಡು ನನ್ ಪ್ಯಾಷನ್ ಬಿಡಿ. ಬಟ್ ಪಾಪ ಅದನ್ನೇ ಹೇಳ್ತಾ ಇದೀನಿ ಗೈಸ್, ಇದನ್ನ ಸೈಡ್ ಇನ್ಕಮ್. ನಿಮ್ಗೆ ನಿಮ್ ಜಾಬ್, ನಿಮ್ ಕರಿಯರ್ ಜೊತೆ ಇದೊಂದು ಸೈಡ್ ಇನ್ಕಮ್ ಇದ್ರೆ ನಿಮ್ ಲೈಫ್ ಈಸಿ ಆಗುತ್ತೆ. ಯು ಕ್ಯಾನ್ ಅಚೀವ್ ವಾಟ್ ಎವರ್ ಡ್ರೀಮ್ಸ್ ಯು ಹ್ಯಾವ್. ಇದ್ರಲ್ಲಿ ತುಂಬಾ ದುಡ್ಡಿದೆ, ತುಂಬಾ ಇದೆ. ಯು ಕ್ಯಾನ್ ಅರ್ನ್, ದರ್ ಇಸ್ ನೋ ಲಿಮಿಟ್ ಟು ಅರ್ನ್. ಇನ್ನೂ ಜರ್ನಿ ತುಂಬಾ ದೊಡ್ಡದಿದೆ. ಲೈಕ್ ನಿಮ್ಗೆ ಅನ್ಕೊಂಡು ನಾವು 1 million ತರ ಬಿಲ್ಡಪ್ ಕೊಡ್ತಾ ಇದೀವಿ. ಎಸ್, ಬಿಕಾಸ್ ಇದು ನಮ್ಗೆ ಕಷ್ಟ ಆಗಿತ್ತು. ಇಷ್ಟು ಬರೋದು ಇಟ್ ವಾಸ್ ವೆರಿ ಡಿಫಿಕಲ್ಟ್. ಜಸ್ಟ್ ಇಮ್ಯಾಜಿನ್ 2022 to 2026. ಇವಾಗ ನೀವು ಬರೀ ಟೈಮ್ ಲೈನ್ ನೋಡ್ಬೇಡಿ. ಆ ಟೈಮ್ ಲೈನ್ ಏನೇನ್ ಆಗಿದೆ ಅಂತ ನಿಮಗೆ ಗೊತ್ತಾದ್ರೆ ಲೈಫಲ್ಲಿ ನೀವು ಅನ್ಕೊಂತೀರ ಇವ್ರು ನಿಜವಾಗ್ಲೂ ಮಾಡ್ತಿದಾರೆ ಇನ್ನೂ ವಿಡಿಯೋಸ್, ಅದು ಹೆಂಗ್ ಮಾಡ್ತಿದ್ದಾರೆ. ಬಿಕಾಸ್ ನಾನು ಹೇಳಕ್ಕಾಗಲ್ಲ, ಅಷ್ಟು ಪ್ರಾಬ್ಲಮ್ಸ್ ಆಗಿದೆ. ಅಷ್ಟು ಅಂದ್ರೆ ಅಷ್ಟು, ಲೈಕ್ ತಂದೆ ತಾಯಿ ವಿಷಯದಲ್ಲೂ ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಫ್ಯಾಮಿಲಿ ಇಶ್ಯೂಸ್, ಮನಿ, ಹೆಲ್ತ್, ಯಾವ್ದು ಹೇಳಿ ಯಾವ್ದಾಗಿಲ್ಲ, ಎಲ್ಲ ಆಗಿದೆ. ದುಡ್ಡು ಪ್ರಾಬ್ಲಮ್, ನನಗೆ ಪ್ರಾಬ್ಲಮ್ ಅಲ್ಲ, ನನಗೂ ಹೆಲ್ತ್. ಅವಳ ಹೆಲ್ತ್ ಅಲ್ದಿರ ನನ್ನ ಹೆಲ್ತ್ ಅಲ್ದಿರ ಫ್ಯಾಮಿಲಿ ಹೆಲ್ತ್, ಫ್ಯಾಮಿಲಿ ಮೆಂಟಲ್ ಪೀಸು ಎಲ್ಲ. ಬಟ್ ಅದೇ ದೇವರೆಲ್ಲ ಒಂದು ಕೈ ಹಿಡಿತಾರೆ. And I will also tell the people who are standing with me till date. ಹೇಳು. And apart from Anvita, like Anvita bitak. And ಅಂದ್ರೆ ನಾನು ಅವಳು ಲೀ. Okay, first one is Vaish.
ಥ್ಯಾಂಕ್ ಯು ಸೋ ಮಚ್ ವೈಸ್. ಲೈಕ್ ಎಷ್ಟಿದ್ರು ಏನಿದ್ರು ಯು ವುಡ್ ಆಲ್ವೇಸ್ ಲೈಕ್, ಯು ವುಡ್ ಆಲ್ವೇಸ್ ಕಮೆಂಟ್. ಆ ಸಪೋರ್ಟ್ ಮಾಡ್ತಿದ್ಯಲ್ಲ, ಐ ವಾಸ್ ಸೋ ಹ್ಯಾಪಿ. ಆಫ್ಟರ್ ದ್ಯಾಟ್ ನನ್ನ ಕಸಿನ್ ಸಹನಾ ನೀನು ಒಂದೊಂದು ಪೋಸ್ಟ್ ಲೈಕ್ ಮಾಡಿದೆ ಗುರು. ಲೈಕ್ ಲಿಟ್ರಲಿ ಮೈ ಕಸಿನ್ ಗೈಸ್. ಒಂದೊಂದು ಪೋಸ್ಟ್ ಲೈಕ್ ಮಾಡೋಲ್ಲ ಅನ್ವಿತಾ. ನನಗೆ ನಾನು ಯಾವ ಅಕೌಂಟ್ ಕ್ರಿಯೇಟ್ ಮಾಡಿ ಶಿ ವುಡ್ ಫಾಲೋ ದಟ್ ಅಕೌಂಟ್. ನಾನು ಅಕೌಂಟ್ ಮಾಡಿ ಇದಾಗ್ತಿತ್ತಲ್ಲ, ನಾನು ಯಾವ ಅಕೌಂಟ್ ಕ್ರಿಯೇಟ್ ಮಾಡಿದ್ರು ಶಿ ವುಡ್ ಫಾಲೋ. ಇವಾಗ ಅವಳು ತೆಗೆದು ನೋಡಿ ನನ್ನ ಪೋಸ್ಟು ಸಹನಾ ಲೈಕ್ ಇದ್ದೇ ಇರುತ್ತೆ. ಅವಳು ಯಾವಾಗ್ಲೂ ಲೈಕ್ ಮಾಡ್ತಾಳೆ, ಆಮೇಲೆ ಸಿಕ್ದಾಗೂ ಹೇಳ್ತಾನೆ ಇರ್ತಾಳೆ. ಏನೋ ಒಂದು ನನಗೆ ಇದು ಕೊಡ್ತಾಳೆ, ಮಾಡು ಈಗ ಮಾಡು, ಲಿಖಿತ ಮಾಡು, ಕೊಲಾಬ್ರೇಷನ್ ಮಾಡಿ, ಇಷ್ಟು ಕೇಳು ಅಷ್ಟು ಕೇಳು, ಯಾಕೆ ಬಿಡ್ತೀಯಾ. ಆಮೇಲೆ ವೈಶು ಅಷ್ಟೇ, ಅವಳು ಇಷ್ಟು ಕ್ರೇಜಿ ಅಂದ್ರೆ ಲೈಕ್ ಲಿಟ್ರಲಿ ಪ್ಯಾರಾ ಮೆಸೇಜಸ್ ಬರುತ್ತೆ ನನ್ನ ರೀಲ್ಸ್ ನೋಡಿ, ಇಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ. ಲಿಟ್ರಲಿ ಶಿ ಟೆಲ್ಸ್ ದಟ್ ನಿನ್ ರೀಲ್ ನೋಡಿ ನಂಗೆ ತುಂಬಾ ಖುಷಿ ಆಗುತ್ತೆ ಅಂತ. ಆ್ಯಂಡ್ ದಟ್ ಕಾಂಪ್ಲಿಮೆಂಟ್ ಇಸ್ ವೆರಿ ಬಿಗ್. ಯಾರೋ ಒಬ್ರು ತೊಂದರೆ ಇರ್ತಾರೆ, ನಮ್ಮ ವಿಡಿಯೋ ನೋಡಿ ಅವ್ರಿಗೆ ಖುಷಿ ಸಿಗುತ್ತೆ ಅಂದ್ರೆ ಅದಕ್ಕಿಂತ ದೊಡ್ಡ ವಿಷಯ ಯಾವುದಿಲ್ಲ. ಆ್ಯಂಡ್ ನೆಕ್ಸ್ಟ್ ಸನತ್ತು, ಅವನಂತೂ ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾನೆ. ಐ ಕ್ಯಾನ್ ನೆವರ್ ಫರ್ಗೆಟ್ ಇವರು ಇನ್ ಲೈಫ್. ಆ್ಯಂಡ್ ನನ್ನ ಇದು ಪ್ಯಾಷನ್ ವೈಸ್ ಕೂಡ ಪಾಪ ಅವನು ಅಷ್ಟೇ ಎಲ್ಲದಕ್ಕೂ ಲೈಕ್ ಮಾಡ್ತಾನೆ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾನೆ. ಒಂದ್ಸತಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾನೆ. ನಾನು ಸ್ವಲ್ಪ ಹೊತ್ತಾದ್ಮೇಲೆ ಅದು ತಗೊಳಲ್ಲ, ನಾನು ಈಸಿಲಿ ತಗೊಳಲ್ಲ. ಮುಂಚೆ ಅಂತೂ ಇನ್ನೂ ತಗೊತಾ ಇರಲಿಲ್ಲ, ಇವಾಗ ಒಂದು ಸ್ವಲ್ಪ 5 minutes ಅದು ಕರೆಕ್ಟ್ ಅಲ್ಲ ನೀನು ಹೇಳಿದ್ದು ಅಂತ ತಗೊಂಡು ಆಮೇಲೆ ಅಷ್ಟೇ ಲಿಸ್ಟ್ ಆಗ ನೋ ಅಷ್ಟೇ No. And rest 9,000 people who have followed her. I'm just thinking who supported me. Have liked her videos. Thank you so much for that. Ella unknown people we have never met. We don't know each other. But ಪಾಪ ಅಕ್ಕ ತಂಗಿ ಅನ್ಕೊಂಡೆಲ್ಲ ಇಷ್ಟು ಪ್ರೀತಿ ಕೊಡ್ತೀರಾ. ಬಟ್ ಲೈಕ್ ನಾನು ಅದನ್ನ ಬೇರೆ ಕಟ್ಟಕ್ಕಾಗಲ್ಲ. ಪಾಪ ಒಂದೊಂದು ಮೆನ್ಷನ್ ಒಂದೊಂದೆಲ್ಲ ನೋಡ್ತೀನಿ. I know I don't mention it back. But she'll see and she'll ಎಲ್ಲ ನೋಡ್ತೀನಿ. Actually ನೀವೇ ಕಾರಣ ಅವಳ ಮೋಟಿವೇಶನ್ ಗೆ, ನೀವೇ ಕಾರಣ ಅವಳ ವಿಡಿಯೋಸ್ ಪಾಪ ಅವ್ರಿಗೆ ಯಾಕೆ ನನ್ ಮೆನ್ಷನ್ ಮಾಡೋದಕ್ಕೆ? ನೀವೇ ಕಾರಣ ಅವಳು ಅಪ್ಲೋಡ್ ಮಾಡ್ತಾಳೆ. ಬಿಕಾಸ್ ಅವಳಿಗೆ ಹೇಳೋದಲ್ಲ, ಮೋಟಿವೇಶನ್ ಸಿಕ್ಕಲ್ಲ. ಯಾರನ್ನ ನಮ್ನ ಹೊಗಳಿದ್ರೇನೆ ನಮ್ಗೆ ಮೋಟಿವೇಶನ್ ಸಿಗೋದು. ಆ್ಯಂಡ್ ಯು ಪೀಪಲ್ ಆಲ್ವೇಸ್ ಹ್ಯಾವ್ ಮೋಟಿವೇಟೆಡ್ ಹರ್, ಬಾಟ್ ದಟ್ ಸ್ಮೈಲ್ ಆನ್ ಹರ್ ಫೇಸ್. ಆ್ಯಂಡ್ ಅವ್ಳ ಬರ್ಡೇ ಆಗಲಿ ಏನಾಗಲಿ ಅಷ್ಟು ವಿಶಸ್ ಬರುತ್ತೆ, ಅಷ್ಟು ಒಂಥರ ಎಡಿಟ್ಸ್ ಕೂಡ ಬರುತ್ತೆ ಈ ನಡುವೆ ಅಂತೂ. ಸೊ ದಟ್ ದೇರ್ ಆರ್ 10 followers ನನ್ನ ತುಂಬಾ ಸಪೋರ್ಟ್ ಮಾಡಿದ್ದು. ಡೆಫಿನೆಟ್ಲಿ ಐ ಟೆಲ್ ದೇರ್ ನೇಮ್. ಒಂದು ಅಪ್ಪು ಬ್ಯಾಂಗ್ಳೂರ್ ಸರ್, ನೀವು ಒಂದೊಂದು ರೀಲ್ಗೂ ಮ್ಯಾಮ್ ನೀವು ಮುಗುಳು ನಗೆ ಮೂಗುತಿ ಸುಂದರಿ ಅಂತೆಲ್ಲ ಜಾಸ್ತಿ ನನ್ನ ಸ್ಮೈಲ್ ಇಷ್ಟ. ಎಲ್ಲರೂ ಅಷ್ಟೇ. ಯೂಶಲಿ ದೇರ್ ಆರ್ ಪೀಪಲ್ ಲೈಕ್ ಲಾಟ್ಸ್ ಆಫ್ ಪೀಪಲ್ ನನ್ನ ವಿಡಿಯೋ ಅಕ್ಕ ನಿಮ್ಮ ವಿಡಿಯೋ ನೋಡೋದಕ್ಕೆ ಕಾರಣನೇ ನಮ್ಮ ಸ್ಮೈಲು. ಒಂದೊಂದು ಕಮೆಂಟ್ ಅನ್ವಿತಾ ಲೈಕ್ ಲಿಟ್ರಲಿ ದೇ ವಿಲ್ ಟೆಲ್. ನನ್ನನ್ನು ಇಷ್ಟಪಡ್ತಾರಲ್ಲ ಗೊತ್ತಿಲ್ಲ, ಮೇನ್ ರೀಸನ್ ಅಕ್ಕ ಲಿಕ್ಕಿ ರಚ್ಚು ಅಂತ ಬಂದ್ರೆ ನಮಗೆ ನೆನಪಾಗೋದು ನಿಮ್ಮ ಸ್ಮೈಲು. ಯಾಕೆ ಬೇರೆ ಏನು ಚೆನ್ನಾಗಿಲ್ಲ. ಕವನ ಎಲ್ಲ ಬರ್ತಿದ್ದಾರೆ ನಂದು ಅದೇನೋ ಲೈಕ್ ನಾನು ಅದಕ್ಕೆ ನಿಮ್ಗೋಸ್ಕರ ನನ್ನ ಪ್ರೊಫೈಲ್ ನಗುವ ನಯನ ಅಂತ ಹಾಕೊಂಡಿರೋದು. ಜಸ್ಟ್ ಬಿಕಾಸ್ ಯು ಗೈಸ್ ನೋ ಯು ಗೈಸ್ ಕಾಲ್ ಮೀ ಆ ಥರ ಅಂತ. ಬಟ್ ಆ ನಗು ಹಿಂದೆ ಇರೋ ನೋವು ಮರ್ಸಿರೋದು ನೀವೇ. ಡೆಫಿನೆಟ್ಲಿ ಎಸ್. ಆಮೇಲೆ ಸರ್ ಥ್ಯಾಂಕ್ ಯು. ನಾನು ಯಾವತ್ತೂ ವಿಡಿಯೋ ಮಾಡಿಲ್ಲ ಅಂದ್ರೆ ನೀವು ಯಾವಾಗಲೂ ಮೆಸೇಜ್ ಮಾಡ್ತಾ ಇರ್ತೀರಾ, ಯಾಕೆ ವಿಡಿಯೋ ಮಾಡ್ತೀರಾ, ನಾನು ಯಾಕೆ ಯಾಕೆ ವಿಡಿಯೋ ಮಾಡ್ತಿಲ್ಲ, ನಾನು ಮಾಡೋಕ್ಕಾಗ್ತಿಲ್ಲ, ಯಾಕೆ ವಿಡಿಯೋ ಮಾಡ್ತೀನಿ ಅದೆಲ್ಲ ಹೇಳ್ತೀರಾ. ಅಪ್ಪು ಬ್ಯಾಂಗ್ಳೂರು ಅಂತ ಅವ್ರ ಹೆಸರು. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಲೋಕೇಶ್ ಗೌಡ 959175 ಸರ್ ಥ್ಯಾಂಕ್ ಯು ಸೋ ಮಚ್. ನಾವು ಅವಾಗ್ಲಿಂದಾನು ನೀವು ನನಗೆ ಲೈಕ್ ನಾನು ನಿಮ್ಮನ್ನ ಅಬ್ಸರ್ವ್ ಮಾಡ್ದಂಗೆ ಅವಾಗ್ಲಿಂದಾನು 2023 ನನಗೆ ಫಾಲೋ ಮಾಡ್ಕೊಂಡು ನಾನು ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಲವ್ಲಿ ಮಾ ನನ್ನ ಮಗಳು ಇದ್ದಂಗೆ ಅಂತೆಲ್ಲ ಆಗ್ತೀರಾ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ತಂಗಿ ಅಂತ ತುಂಬಾ ಪ್ರೀತಿ ಕೊಡ್ತಿರ್ತೀರಾ. ಷಣ್ಮುಖ ನಾಯಕ್ ಅಂತ ನಿಮಗೂ ಥ್ಯಾಂಕ್ ಯು ಸೋ ವೆರಿ ಮಚ್. ಪ್ರತಿ ಸತಿ ಅವ್ರು ನೀವು ಹೇಳಿದ್ರು ಹೊಸಪೇಟೆಗೆ ಬನ್ನಿ ತಂಗಿ, ನಾನು ಎಲ್ಲರಿಗೂ ಹೇಳಿರ್ತೀನಿ ಮಾಲೆ ಹಾಕ್ತಾ ಇರ್ತಾರೆ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾ ಇರ್ತಾರೆ ಅಂತ ಕರೆದಿಲ್ಲ ಮಾಡ್ತೀರಾ. ಬಟ್ ನಾನು ಅಷ್ಟು ದೊಡ್ಡ ಹುಡುಗಿ ಎಲ್ಲ ಓಡಾಡ್ಕೊಂಡು ಹೋಗಬಳೆ ಬರೋದಕ್ಕೆ ಸ್ವಲ್ಪ ಇನ್ನೊಂದು 2-3 ವರ್ಷ ಹೋಗಲಿ. ಡೆಫಿನೆಟ್ಲಿ ಅಲ್ಲಿದ್ದಾರೆ. ಆಮೇಲೆ ಮೇಘನಾ ಅಂತ ಅವರು ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ದಾವಣಗೆರೆ ಅವರು ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ರೆಂಡಿಗೆಲ್ಲ ಮೆಸೇಜ್ ಮಾಡ್ತಿದ್ದಾರೆ ಲಿಖಿತಾ ಅಂತೆಲ್ಲ, ವಯಸ್ಸಿಗೆ ಫಾರ್ ದ್ಯಾಟ್ ಥ್ಯಾಂಕ್ ಯು ಸೋ ಮಚ್ ಮಾ. ಇಟ್ ಮೀನ್ಸ್ ಅ ಲಾಟ್. ದಾವಣಗೆರೆಯಲ್ಲಿ ಬಂದಾಗ ಡೆಫಿನೆಟ್ಲಿ ನಾನು ಸಿಗ್ತೀನಿ. ಆಮೇಲೆ ಇನ್ನೊಬ್ಬರು ಕಿಂಗ್ ಚೇತು ಅಂತ, ಯಾವಾಗಲೂ ಪ್ರತಿಯೊಂದು ವೀಡಿಯೋಗೂ ನೀವು ಲೈಕ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ, ನನ್ನ ಯೂಟ್ಯೂಬ್ದೆಲ್ಲ ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆಮೇಲೆ ವಿನೋದ್ 35070 ಪ್ರತಿಯೊಂದೊಂದು ವೀಡಿಯೋಗೂ ನೀವು ಕಮೆಂಟ್ ಮಾಡಿದಾಗ ನಾನು ಯೋಚನೆ ಮಾಡ್ತಿರ್ತೀನಿ ಯಾಕೆ ಮಾಡ್ತಿದ್ರು ಅಂತ. ಸೊ ಅದಕ್ಕೊಂಥರ ಥ್ಯಾಂಕ್ ಯು. ಆಮೇಲೆ ಅಭಿ ವಾಟ್ಸ್ ದಿಸ್ SHA 32
ಅಮಿತ್ ಶಾ 32 ಇತ್ತೆ. ಅವರು ಪ್ರತಿಯೊಂದು ವಿಡಿಯೋ ಕಾಲ್ ಹೇಳಿದ್ದಾರೆ ಯಾಕೆ ಸರ್ ಬಟ್ ಆದರೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ. ಬಿಗ್ ಬಾಸ್ಗೆ ಹೋಗ್ಬೇಕು ಅಂತೆಲ್ಲ ಹಾಕಿದ್ರೆ ಖಂಡಿತ ಒಂದಿನ ಇವಾಗ ಸದ್ಯಕ್ಕೆಲ್ಲ ಇಲ್ಲ. ಆಮೇಲೆ ಪ್ರಜ್ಜು 02002 ಯಾವಾಗಲೂ ಕೃಷ್ಣನ್ ಹಾಕ್ಬಿಟ್ಟು ನಂಗೆ ದೃಷ್ಟಿ ತೆಗಿತಾ ಇರ್ತಾರೆ. ಐ ಡೋಂಟ್ ನೋ ವೈ. ವೆರಿ ಮಚ್ ನೀಡೆಡ್. ದೃಷ್ಟಿ ಅಂತ ತುಂಬಾ ಆಗ್ತಿದೆ. ಪೀಪಲ್ ಅಂಡ್ ಯು ಫರ್ಗಾಟ್ ಮೇನ್ ಪರ್ಸನ್ ಮಿಸ್ ಮಹಾನಂದ ಕೋಕ್ರಿ. ಇವರ ಅಮ್ಮ ಗೈಸ್ ನಂಗೆ ದೊಡ್ಡವರಲ್ಲಿ ಹೇಳ್ಬೇಕಂದ್ರೆ ಇವರೊಬ್ಬರೇ ನಂಗೆ ಸಪೋರ್ಟ್ ಮಾಡಿತ್ತು. ನನಗೆ ಲಿಟ್ರಲಿ ಅವ್ರ ಅಮ್ಮನೇ ಸಪೋರ್ಟ್ ಮಾಡಿತ್ತು. ಲೈಕ್ ಮಾಡು ಇದು ಮಾಡು ಅಂತ. ಅವ್ರ ಅಮ್ಮ ಸ್ಯಾರಿ ಉಡ್ಸಿದ್ದಾರೆ ಎಷ್ಟೊಂದು ಸತಿ. ಇನ್ಫ್ಯಾಕ್ಟ್ ಅವ್ರ ಆರ್ನಮೆಂಟ್ಸು ಅದು ಜ್ಯುವೆಲ್ರಿ ಎಲ್ಲ ಅವರೇ ಕೊಡೋದು ನನಗೆ. ಮಾಡು ಇನ್ನು ಬೆಳಿ ಮಾಡು ಅಂತ ಸಪೋರ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಪ್ರತಿಯೊಂದು ಯೂಟ್ಯೂಬ್ ವಿಡಿಯೋ ನೋಡ್ತಾರೆ. ಲಿಟ್ರಲಿ ಗೊತ್ತು ನಾನು ಓದ್ತೀನಲ್ಲಿ ನಾನು ಮೇಕಪ್ ಇಲ್ದಿರ ಅಂತಾರೆ. ಆಮೇಲೆ ನಾನು ಹೇಳ್ದಲ್ಲ ಒಂದ್ಸರಿ ಓದಂತಾರೆ ಇರ್ತೀನಿ ಅಂತ. ಆ ಮೇಕಪ್ ಇಲ್ದಿರ ಇನ್ನೂ ಚೆನ್ನಾಗಿರಲ್ಲ. ಆವಾಗ ಏನು ಹೇಳ್ತಾರೆ ಗೊತ್ತು, ಬಂದ್ಬಿಟ್ಟು ನೋಡ್ತೀನಿ ನೀನು ಗೊತ್ತೇ ಇಲ್ಲ ಯಾರಂತ. ಬಟ್ ಎವ್ರಿಬಡಿ ನೋಸ್ ಹರ್. ನಮ್ಮಮ್ಮ ಅವ್ರ ಫ್ರೆಂಡ್ಸ್ ಗ್ರೂಪಲ್ಲಿ, ಅವ್ರ ಕಸಿನ್ಸ್ ಗ್ರೂಪಲ್ಲಿ ಎಲ್ಲ ಕಡೆ ಅವಳು ಯೂಟ್ಯೂಬ್ ಜಾಸ್ತಿ ಶೇರ್ ಮಾಡ್ತಾರೆ. ಬಟ್ ಇನ್ಸ್ಟಾಗ್ರಾಮಲ್ಲಿ ಯಾವಾಗಲೂ ಲೈಕ್ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ ಅವಳ ರೀಲ್ಸ್ನ. ಅದು ಥ್ಯಾಂಕ್ ಯು ಸೊ ಮಚ್. ಅನ್ವಿತಾ ಅಂದರೆ ಜಾಸ್ತಿ ಲೈಕ್ ಮಾಡ್ತಾರೆ ಇನ್ನು ಎವಿಡೆಂಟ್ ಆಗಿ. ಒಂದೊಂದು ಮೆನ್ಷನ್ ನೋಡ್ತೀನಿ, ಒಂದೊಂದು ಕಮೆಂಟು ನಾನು ಓದ್ತೀನಿ. ಕೆಟ್ಟದ್ದು ಯಾರು ಇದುವರೆಗೂ ಮಾಡಿಲ್ಲ. ಆ್ಯಂಡ್ ನಾವು ವೆರಿ ಮಚ್ ಪ್ರೌಡ್ ರಿಗಾರ್ಡಿಂಗ್ ಕಾಲೇಲಿ ಎಕ್ಸೆಪ್ಟ್ ಮಾಡಿರ್ತಾರೆ. ಆ್ಯಂಡ್ ವೆರಿ ಮಚ್ ವೆಲ್ಕಮ್ ಬಿಕಾಸ್ ನಾನು ಅದನ್ನು ತಗೊತೀನಿ. ನಾನು ಹೇಳಿದ್ದೀನಿ ಗೈಸ್, ನಾನು ಸಿಕ್ಕಾಪಟ್ಟೆ ಕಾಲ್ ಎಳಿತೀನಿ, ಮಾಡ್ತೀನಿ. ಐ ವಿಲ್ ಟೇಕ್ ಆಲ್ ದೋಸ್ ಥಿಂಗ್ಸ್. ದಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಫಾರ್ ಮೀ. ಯಾ, ದಿಸ್ ವರ್ ಮೈ ಫಾಲೋವರ್ಸ್ ಬೆಸ್ಟ್. ಐ ಆಮ್ ಬಿಸೈಡ್ ಹರ್ ಆ್ಯಂಡ್ ಐ ಪ್ರೇ ಟು ಗಾಡ್ ದಟ್ ಇನ್ನೂ ಜಾಸ್ತಿ ಆಗಲಿ. 10 ಆಗಲಿ, 50 ಆಗಲಿ, 100K ಆಗಲಿ, ಕೇಕ್ ಕಟ್ ಮಾಡ್ತಾರೆ, ಇನ್ನೂ ಬೆಳೀಲಿ. ಅವಳು ಕರಿಯರಲ್ಲೂ ಬೆಳೀಲಿ, ಪ್ರೊಫೆಷನಲ್ಲೂ ಬೆಳೀಲಿ. ಓಕೆ, ಆಮೇಲೆ ಅವಳು ನನಗೊಂದು ಕಾರ್ ಕೊಡಿಸ್ಲಿ ಅಂತ ತುಂಬ ಆಸೆ ಇದೆ ನನಗೆ. ಓಕೆ, ಸೊ ಗೈಸ್, ಅದೇ ನಾನು ಹೇಳೋದು, ಇಫ್ ಇನ್ ಕೇಸ್ ನಿಮ್ಮ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಇಲ್ಲ ಅಂದರು ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿ. ಹೂ ಇಸ್ ಡೂಯಿಂಗ್ ಇಟ್. ಅವ್ರ ಜೊತೆ ಸಪೋರ್ಟಿಗಿರಿ. ಅವ್ರಿಗೆ ಸ್ವಲ್ಪ ಶೂಟ್ ಮಾಡೋಕ್ಕೆ ಹೆಲ್ಪ್ ಮಾಡಿ, ಎಡಿಟ್ ಮಾಡೋಕ್ಕೆ ಮೋಟಿವೇಟ್ ಮಾಡಿ. ಸೊ ದಟ್ ದೇ ಆಲ್ಸೋ ಅಚೀವ್ ವಾಟ್ ಎವರ್ ದೇ ವಾಂಟ್ ಆ್ಯಂಡ್ ಯು ವಿಲ್ ಫೀಲ್ ಹ್ಯಾಪಿ ದಟ್ ನಿಮ್ಮ ಫ್ರೆಂಡ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಜೆಲಸಿ ಅವೆಲ್ಲ ತಗೊಂಡು ಬರಬೇಡಿ ಫ್ರೆಂಡ್ಶಿಪ್ ಮಧ್ಯ. ಇಟ್ ಶುಡ್ ಬಿ ಆಲ್ವೇಸ್ ಪ್ಯೂರ್ ಲವ್. ಆ್ಯಂಡ್ ಯಾ, ಅವಳು ಬೆಳೆದ್ರೆ ನಾನು ಬೆಳೆದಂಗೆ, ಅವಳು ಖುಷಿ ಇದ್ದರೆ ನಾನು ಖುಷಿ ಇದ್ದಂಗೆ. ಸೊ ಯಾ, I just pray that she's happy and she grows even more. And each journey was not at all easy for us. It was very, very, very difficult. And I'm really proud of her because nani gottu what and all she has faced in back. Nobody knows our health, our mental health, our physical health, everything. ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಲ್ಲ ಬಿಕಾಸ್ ನನಗೆ ಆ ನೆಗೆಟಿವಿಟಿ ನಿಮ್ಮ ಗೈಸ್ ಇನ್ನೊಂದು ಏನು ಗೊತ್ತಾ, ದೇರ್ ಆರ್, ಇವಳು ಹೇಳಿದ್ಮೇಲೆ ನಾನು ನೆನಪಾಯ್ತು, ದೇರ್ ಆರ್ ಪೀಪಲ್ ಸಪೋರ್ಟ್ ಇದ್ದಂಗೆ ಚೆನ್ನಾಗಿ ಜೊತೆಲಿ ಸಪೋರ್ಟ್ ಮಾಡ್ತೀನಿ ಅಂದ್ಬಿಟ್ಟೆ ಹಿಂಗಡೆ ಚೂರಿ ಹಾಕೋರು ಇದ್ದಾರೆ. ನಂಬಕ್ಕೆ ಹೋಗ್ಬೇಡಿ ಗೈಸ್. ಎಸ್ಪೆಷಲಿ ನೀವು ಸಪೋರ್ಟ್ ಮಾಡಿಲ್ದಿರೋ ಪಕ್ಷ ನಂಬಿಡಿ. ಸಪೋರ್ಟ್ ಮಾಡ್ಕೊಂಡು ಜೊತೆಲಿ ಇದ್ಕೊಂಡು ಜಲಸಿ ಬಿಟ್ಕೊಂಡು ಹೊಟ್ಟೆವ್ರಿ ಬಿದ್ಕೊಂಡು ಸಪೋರ್ಟ್ ಮಾಡ್ದಿರ ಇರ್ತಾರಲ್ಲ, ಅದರಷ್ಟು ಕೆಟ್ಟ ಹುಳ ಇನ್ನೊಂದಿಲ್ಲ ನಿಮ್ಮ ಜೀವನದಲ್ಲಿ. ನಿಮ್ಗೆ ಗೊತ್ತಾಗುತ್ತೆ, ಆ್ಯಕ್ಷನ್ಸ್ ಗೊತ್ತಾಗುತ್ತೆ, ಬಟ್ ಮನಸ್ಸಿಂದ ನಿಮ್ಮ ಮನ್ಸು ಹೇಳ್ತಾ ಇರುತ್ತೆ ಏ ಬೇಡ ಬೇಡ, ಪರ್ಸನ್ ಇಸ್ ನಾಟ್ ಗುಡ್ ಅಂತ. ನೀವು ಕೇಳಲ್ಲ. ನಾನು ಹಂಗೆ ಆಗಿತ್ತು. ತಪ್ಪು ಮಾಡಿದ್ಮೇಲೆ ಮನುಷ್ಯ ಪಾಠ ಕಲಿಯೋದು. ಅಂಥವ್ರನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ ಗೈ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಅದೇ ಹೇಳದ್ನಲ್ಲ, ಅವಳ ಲೈಫ್ ಇಸ್ ನಾಟ್ ಈಸಿ. ಬಟ್ ದೇರ್ ಆರ್ ಓನ್ಲಿ ಫ್ಯೂ ಪೀಪಲ್ ಲೈಕ್ ದಟ್. whenever she comes in front of that camera and music start ಆಗಿದ ತಕ್ಷಣ ಅವಳು ಬೇರೆ ಝೋನಲ್ಲೇ ಇರ್ತಾಳೆ. ಅವಳ ಲಿಖಿತಾನೇ ಇರಲ್ಲ. ಅವಳು ಆಫ್ ಕ್ಯಾಮ್ರಾ ಇರೋ ಲಿಖಿತಾನೇ ಬೇರೆ, ಅವಳು ರೀಲ್ಸ್ ಅಲ್ಲಿ ತೋರಿಸೋ ಲಿಖಿತಾನೇ ಬೇರೆ. ಆ ನಗು ಹಿಂದೆ ಇರೋ ನೋವು ನಿಮ್ಗೆ ಗೊತ್ತಿಲ್ಲ. ಆ್ಯಂಡ್ ಇಟ್ಸ್ ಬೆಟರ್ ಯು ಶುಡ್ ನಾಟ್ ನೋ. ಇವಾಗ ಹೇಳಲ್ಲ ನಾನು, ಇನ್ನೂ ಆಮೇಲೆ ಬಟ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಶಿ ಇಸ್ ಗಿವಿಂಗ್ ಅವರ್ 110% ಗೈಸ್. ಡೇಟ್ ಮೇಡಮ್, It's 998. 998 ಇನ್ನೇನು ಫಾಲೋವರ್ಸ್ ಗೈಸ್ ಆಗ್ಬಿಡುತ್ತೆ. ಫುಲ್ ಝೂಮ್ ಮಾಡಿ ಇಕ್ತಾಯಿದ್ದೀನಿ ಪಾಪುನಾ. ವಾಟ್ಸ್ ಅಪ್ಡೇಟ್ ಆಫ್ ದಿಸ್ ಪಾಪು, ಟೆಲ್. ಇದು ಡೆಕೋರೇಷನ್ ಮಾಡ್ತಾ ಇದ್ದೀನಿ ಗೈಸ್. 999 ಆಗ್ಬಿಟ್ಟಿದೆ. 1 ಫಾಲೋವರ್ ಬೇಕು 10K ಆಗೋಕ್ಕೆ. ಇಲ್ಲಿ ನೋಡಿ ಬಲೂನ್ಸ್ ಎಲ್ಲ ಊದಿದ್ದೀನಿ. ಸೊ ಅಲ್ಲಿ ಒಂದು ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದೆಮ್ಮ ನಂಗೇನು ಖುಷಿ ಇಲ್ಲ. ನನ್ನ ಪ್ಲೇಸ್ಮೆಂಟ್ ಆದಾಗ ಖುಷಿ ಆಗಿತ್ತಾ? ಇವಾಗ ಆಗಿಲ್ಲ, ಒಂಚೂರು ಆಗಿಲ್ಲ. ಯಾಕೆ?
ನನಗೆ ಮೇಜರ್ ಅಪ್ಡೇಟ್ ಐ ಆಮ್ ನಾಟ್ ಫೀಲಿಂಗ್ ವೆಲ್. ನನಗೆ ಜ್ವರ ಬರ್ತಾ ಇದೆ. ಅವ್ರಿಗೆ ಬೇಜಾರಾಗ್ಬಿಡ್ತದೆ ಯಾವಾಗ ಇವಳು ಜ್ವರ ಜ್ವರ ಹುಷಾರಿಲ್ಲ ಅಂತ ಹೇಳಿ ನಿಜವಾಗಿ. ಏನ್ ಮಾಡ್ತೀಯಮ್ಮ, ಹಣೆ ಬರ ಹಂಗ ಆಗ್ಬಿಟ್ಟೈತೆ. ಏನ್ ಕಳ್ಸಿದೀನಿ ನೋಡು ಹೆಂಗಿರ್ಬೇಕು ಏನು ಅಂತ. ಇನ್ನಿರ್ತೀನಲ್ಲ, ಇನ್ನೆಷ್ಟು ದಿನ ಮನೇಲಿ ಹೆಂಗ್ ಸಾಯೋದು, ಇರ್ತೀನಿ. ಓಕೆ, ಯಾರು ಓಡೋತಾರೆ? ನನ್ನ ವೇಷ ನೋಡಿದ್ರೆ ಜನ ಓಡೋಗ್ಬಿಡ್ತಾರೆ. ಚೇಂಜ್ ಮಾಡ್ತೀನಿ ಗೈಸ್, ಏನು ಮಾಡಿದೆ, ಜ್ವರ ಬಂದ್ಬಿಟ್ಟಿದೆ ನನಗೆ. ಮಾಡೋರು ಇದ್ರೆ ಮಾಡಿಸ್ಕೊಳಕ್ ಯಾವಾಗ ಇರ್ತಾಳೆ ಅನ್ವಿತಾ. ನಿಜವಾಗ್ಲೂ ನೀನ್ ಮಾಡ್ಬೇಡ, ಏನು ಮಾಡ್ಬೇಡ ಅವಳಕ್ಕ. ಏನಕ್ಕ ಹಂಗಂತ ಇದ್ಯಾ? ಮಾಡೋರು ಇದ್ರೆ ಮಾಡಿಸ್ಕೊಂತ ಇರ್ತಾಳೆ ಅವಳು. ಇವಾಗ ಆಗಿರೋ ಸೋಂಬೇರಿ ನಿಜವಾಗ್ಲೂ. ಇದು ನಾನು ನನಗೆ ಮಾಡ್ಕೊಡ್ಲಮ್ಮ, ಅಲ್ಲ ನಾನು ನನಗೆ ಮಾಡ್ಕೊಂಡ್ಲಿ. ಅಲ್ಲೇ ಹೇಳುತ್ತೆ ಇದಲ್ಲ ಕೆಲ್ಸ. ಇದ್ರಲ್ಲಿ ಕ್ಲಾರಿಟಿ ಏನು ಸಖತ್ತಾಗಿ ಬರ್ತೈತೆ ಗೊತ್ತಾ. ಓಕೆ, ಇದು ನಿಕ್ಕೋದಲ್ಲ ಇಲ್ಲಿ ಕಟ್ ಮಾಡೋಕ್ಕೆ, ಇಲ್ಲ ಬೆಡ್ ಮೇಲೆ ಮಾಡಬೇಕಾ? ಸರಿ, ಇವಾಗ ಅನ್ವಿತಾ ಅಕೌಂಟ್ ಓಪನ್ ಮಾಡಿ ನೋಡ್ತಾವಳೆ ನನ್ನ ಫೋನಲ್ಲಿ. ನೋಡಿ ನಾವು ಮುಂದೆ ದುರ್ಗಾ ಪರಮೇಶ್ವರಿ DPS ಇರಲ್ಲ ಒಂದು ನಿಮಿಷ. ನಾನು ನೋಡಲ್ಲ, ಯಾಕಂದ್ರೆ ನನ್ನಷ್ಟು ಅನ್ಲಕ್ಕಿ ಪರ್ಸನ್ ಜೀವನದಲ್ಲಿಲ್ಲ, ಅದಕ್ಕೆ. ಆಯ್ತಾ? ಪ್ರೀತಿಯ ಊರ ನಾಯಕಿಯೇ, ಮುತ್ತಿನ ತೀರ ದೇವತೆ, ನನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ, ಉಸಿರಿರುವವರೆಗೂ ನಾ ಪೂಜಿಸುವೆ, ಈ ಆಸೆಗೆ ಏನಂತೀಯ? ದೇವ್ರೇನ ಆದಷ್ಟು ಕಥೆ ಆಯ್ತು. ವೆರಿ ಗುಡ್ ವೈಬ್ಸ್ ಓನ್ಲಿ ರಿಪೀಟ್. ನಿಜ ಆಯ್ತಾ? ಯಪ್ಪ, ಹಾಟ್ ಟಗಡಗಡಗಡಗ ಅಂತಿದೆ ಇನ್ನು. ಥ್ಯಾಂಕ್ ಯು ಈಸ್ ಒನ್ ಆಫ್ ಯು. ಥ್ಯಾಂಕ್ ಯು ಸೋ ವೆರಿ ಮಚ್. ನಂಗೆ ನಂಬಕ್ಕೆ ಆಗ್ತಾ ಇಲ್ಲ, ನಂದು ಕೆ ಬರುತ್ತೆ, ನಾನು ನಂಬಕ್ಕೆ ಆಗ್ತಾ ಇರಲಿಲ್ಲ. ಈಕೆಗೋಸ್ಕರ ಇದೆಲ್ಲ ಮಾಡಿರೋದು. ಓ ಮೈ ಗಾಡ್, ನಿಜ ಕನ್ಕೆ ಆಯ್ತಾ? ಅಯ್ಯೋ ಗೈಸ್, ಫೈನಲಿ ಮೈ ವಿಷನ್ ಬೋರ್ಡ್. ನೀನು ಹಾಕಿಲ್ಲ. ಅಲ್ಲಿ ಹಾಕಿದೀನಿ ನೋಡಲಿ, ಮೇಲ್ಗಡೆ 10K, ಆ 6 ಪ್ಯಾಕ್ ಕೆಳಗಡೆ ಲೈಕ್ 10K 10K ಫಾಲೋವರ್ಸ್. ಹಾ, ಸೀರಿಯಸ್ ಆಗಾಯ್ತು ಗೈಸ್. ನಾನು ಹೇಳ್ದೆ ಅನ್ವಿತಾ ಓಪನ್ ಮಾಡಿದ್ರೆ ಅದಾಗದು, ನಾನು ಮಾಡಿದ್ರೆ ಅದಾಗ್ತಾ ಇರಲಿಲ್ಲ. ನಾನು ಅನ್ವಿತಾ ಓಪನ್ ಮಾಡಿದ್ರೆ ಅದಾಗದು, ನಾನು ಮಾಡಿದ್ರೆ ಅದಾಗ್ತಾ ಇರಲಿಲ್ಲ. ಇಟ್ಸ್ ಆಲ್ ಮೈ ಮಾಮ್ಸ್ ಬ್ಲೆಸ್ಸಿಂಗ್. ನಾವು ಅಮ್ಮಂಗೆ ಹೇಳೆ ಅವಾಗಿಂದ ಮಾಡ್ಕೊತಾ ಇದ್ರಲ್ಲ, ಇಲ್ಲಿ ನೋಡಿ ಗೈಸ್ ಡ್ಯಾನ್ಸ್. 10K, yes. Thank you so much, my good. This is my 10K also, guys. Nan 10K kuda. I'm very happy. ಅದನ್ನ ಮಾಡು ಫಸ್ಟ್, ನನ್ನ ಮುಂದೆನೆ ಮಾಡ್ತಾವಳೆ. ನಮ್ಮ ಮಧ್ಯ ಅವೆಲ್ಲ ಇಲ್ಲ ಗೈಸ್, ಸರ್ಪ್ರೈಸ್ ಗಿಫ್ಟ್. ಯಾರು ನಮ್ಗೆ ಮಾಡೋದೇ. ಓಕೆ, ಎಲ್ಲರೂ ಕೇಕ್ ತಿನ್ನಕ್ಕೆ ಬರ್ತಾರೆ. ಎಸ್, ಅದು ಫಸ್ಟ್ ಬೇಬಿ ಸ್ಟೆಪ್ ಇರುತ್ತಲ್ಲ, ಮೈಲ್ ಸ್ಟೋನ್. ದಟ್ ಬೇಬಿ ಸ್ಟೆಪ್. ಸಾವಿರ ಫಾಲೋವರ್ಸ್ ಹಿಂಗೆ ಆಡಿದ್ರೆ ಆಕ್ಚುಲ್ ಆಗಿ ಇಷ್ಟ ಆಡಿರ್ಲಿಲ್ಲ. ನಾನು 10K ಕೇಳ್ಬೇಕಾ? ನನ್ಗೆ ಅದು ಇನ್ನೂ ಅಷ್ಟಿಲ್ಲ. ನಾವು ಮಿರರ್ ಮುಂದೆ ನಿಂತ್ಕೊಂಡು ಎಷ್ಟೆಲ್ಲ ಕಷ್ಟಪಟ್ಟು ಈ ಡೋರ್ ಓಪನ್ ಮಾಡಿ, ಇಲ್ಲಿ ಸೋಫಾ ಇತ್ತು, ಈ ಲೈಟಿಂಗ್ ಮಾಡ್ತಾ ಇದ್ವಿ ಬ್ಯಾಕ್ ಗ್ರೌಂಡ್ ಅಲ್ಲಿ. ಇನಿಷಿಯಲ್ ಆಗಿ ಅವ್ರ ರೆಂಟೆಡ್ ಹೌಸ್ ಅಲ್ಲಿ ಟೆರೆಸ್ ಇತ್ತು, ಅಲ್ಲಿ ಸ್ಟಾರ್ಟ್ ಮಾಡಿದ್ ಪಬ್ಲಿಕ್ ಅಕೌಂಟ್. ಆಮೇಲೆ ಈ ಮನೆಗೆ ಶಿಫ್ಟ್ ಆದ್ಮೇಲೆ ಇಲ್ಲಿ ಮಾಡಿದ್ದು. ಆಮೇಲೆ ಈ ವ್ಯೂಸ್ ಕಮ್ಮಿ ಆಯ್ತು ಅಂತ ಟೆರೆಸ್ ಹೋಗಿ ಮಾಡಿದ್ರಿ. ಅಲ್ಲಿ ಸ್ವಲ್ಪ ದಿನ ನಡೀತು. ಆಮೇಲೆ ಅಲ್ಲೂ ವ್ಯೂಸ್ ಕಮ್ಮಿ. ಬಾಗ್ಲ ಹತ್ರ ಓಪನ್ ಮಾಡ್ಬಿಟ್ಟು ಬಾಗ್ಲ ಓಪನ್ ಮಾಡಿ ಸನ್ಲೈಟ್ ಬರ್ತಾ ಇತ್ತಲ್ಲ, ಅಲ್ಲಿ ಬರ್ತಾ ಇತ್ತು ಅಂತ ಬಾಗ್ಲ ಮಾಡಿತ್ತು. ಓಪನ್ ಮಾಡಿ ಎಲ್ಲ ಆರೋಗುತ್ತೆ. ಅದಕ್ಕೆ ಆಮೇಲೆ ತೋರಿಸ್ತೀನಿ. ಆಮೇಲೆ ಟೆರೆಸ್ ಅಲ್ಲಿ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ. ಅಲ್ಲಿ ವ್ಯೂಸ್ ಬಂದಿಲ್ಲ. ಆಮೇಲೆ ನೀವು ಒಂದಿನ ಹಂಗೆ ರ್ಯಾಂಡಮ್ ಆಗಿ ಮಿರರ್ ಮುಂದೆ ಹಾಕಿದ್ದು ವ್ಯೂಸ್ ಫುಲ್ ವ್ಯೂಸ್. ದಿಸ್ ಇಸ್ ಮೈ ಲಕ್ಕಿ ಸಾಮ್. ಇದರಿಂದ ಈ ಪ್ಲೇಸ್ ನಾನು ಏನೇ ಮಾಡಿದ್ರು ನಾನು ಈ ಪ್ಲೇಸು ತೋರ್ಸು,
ಈ ಪ್ಲೇಸ್ ನಾನು ಮರೆಯಲಾಗ ಆನೆಸ್ಟ್ಲಿ ಹೇಳ್ತೀನಿ. ಇಲ್ಲಿ ರಿಂಗ್ಲೆಟ್ ಇಟ್ಕೊಂಡು ಪಾಪ ಅವಳು ಹೆಂಗೋ ಬಂದು ಹೆಂಗೋ ಶೂಟ್ ಮಾಡಿ ಟ್ರೈಪಾಡ್ ಇಕ್ಕೋಲ್ಲ ನಾನು. ನಾನೇ ಟ್ರೈಪಾಡ್ ಗೈಸ್. ಅವಳು ಕಾಣಿಸ್ಕೊಳಲ್ಲ ಅಷ್ಟೇ ನಿಮ್ಗೆ. ದಿಸ್ ಪ್ಲೇಸ್, ಈ ಪ್ಲೇಸ್ ಇಂದ ನಾನು ಇವತ್ತು ನಿಂತಿದ್ದೀನಿ. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದಿಸ್ ಪ್ಲೇಸ್. ಇದೇನು ಲೈಟ್ಸ್ ಇರಲ್ಲ, ಇದೊಂದೇ ಟ್ರೈಪಾಡ್. ಸೊ ಬೇಕಂದ್ರೆ ಶೂಟ್ ಸೆಟಪ್ ಬೇಕಂತ ಹೇಳಿ ದಟ್ ವಿಲ್ ಬಿ ವೆರಿ ಸಿಂಪಲ್. ಐ ಕ್ಯಾನ್ ಮೇಕ್ ದ ವ್ಲಾಗ್. Thank you. Congratulations. Sorry. Congratulations. You did it. Thank you. You did it. ಜ್ವರ ಓಡಾಯ್ತು ಲಿಖಿತಾಗೆ ಖುಷಿಯಿಂದ. ಏನೋ ಖುಷಿ ಇದ್ದಾಗೆಲ್ಲ ನಂಗೇನೋ ಒಂದು ಆಗುತ್ತೆ. ನಮ್ಮಮ್ಮ ಹೇಳ್ತಾರೆ ನೋಡಿ, you just hit 10K followers. Take a moment to celebrate. We are celebrating. Thank you Instagram. Thank you so much. Bye re. ನೋಡು ಅಮ್ಮ ನೀನ್ ನಂಗೆ ಕಂಗ್ರಾಟ್ಸ್ ಹೇಳಿಲ್ಲ. ಓದೋದ್ರಲ್ಲಿ ಹೇಳಿದ್ರೆ ಓದೋದ್ರಲ್ಲೂ ಇದ್ದೀನಿ, ಇದ್ರಲ್ಲೂ ಇದ್ದೀನಿ. ಅರ್ಥ ಆಯ್ತಾ? ಹೇಳ್ತೀನಿ ಅದು ಹೆಂಗಿದ್ದೀನಿ ಅಂತ. ಎಲ್ಲ ಫ್ಲಾಟ್ ಫ್ಲಾಪ್ ಆಗೋಯ್ತು. ಏನು ಟೈಮಾಗಿ ಆರ್ಡರ್ ಬಂದಿಲ್ಲ. ಆಕ್ಚುಲಿ ಏನಾಯ್ತು, ನಾನು 10K ಅವಳದು ಪ್ರೊಫೈಲ್ ಆಗುತ್ತಲ್ಲ, ಅವಾಗ ಪ್ರಿಂಟ್ಔಟ್ ತಗೊಳ್ಳೋಣ ಅನ್ಕೊಂಡೆ. ಅದು ನೋಡಿದೆ ಪ್ರಿಂಟ್ಔಟ್ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದ್ದೀನಿ, ಇನ್ನೂ ಡೆಲಿವರಿ ಬಂದಿಲ್ಲ. ಫ್ರಮ್ ಪಾಸ್ಟ್ ಹಾಫ್ ಆನ್ ಅವರ್ ಐ ಆಮ್ ವೇಟಿಂಗ್. ಆಮೇಲೆ ಇಲ್ಲೇ ಹಾಕೋಕ್ಕೆ 10K ಆರ್ಡರ್ ಮಾಡಿದ್ದೆ, ಅದು ಇನ್ನೂ ಬಂದಿಲ್ಲ. ಚಲಿಸುವ ಕಾಲವು ಕಲಿಸುವ ಪಾಠವಾ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಇಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ. ಎಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ. ಮೋಹಕ ನಗು ಮನಸೊಂತರ ಮಗು, ಮೋಹಕ ನಗು ಮನಸೊಂತರ ಮಗು. ಬದಲಾದೆ ನಾನು ಬಂದ ಮೇಲೆ ನೀನು ಸ್ನೇಹಿತೇನು ದೇವತೇನು ತಿಳಿಯೇನು. ನನ್ನ ನಿನ್ನ ಬಂಧವೇನು ಅರಿಯೇನು. ಆಡಿಯನ್ಸ್ ತಿನ್ಸು. ಏ ಆಫ್ಕೋರ್ಸ್ ನಾನು ಪಾಪ ಮಗು This is for my 10K audience. ನೀನ ತಿನ್ನೋಡು 10K. ನನ್ನ ಕೈ